ಅರ್ಬನೈಜೇಷನ್ನ ನೆಗೆಟಿವ್ಸ್ ಅನ್ನು ಹೇಳ್ತಾರಲ್ಲ, ಅದ್ಯಾವುದು ನಿಮಗೆ ಫೀಲ್ ಆಗಲಿಲ್ಲ ಮುಂಬೈನಲ್ಲಿ? ಕಾನ್ಷಿಯಸ್ನೆಸ್, ಅಯ್ಯೋ ನಾನು ಹೆಂಗಸು ಇದು ಆ ಥರ ಕೂಡ ಇಲ್ಲ. ಅಲ್ಲಿ ತಮ್ಮ ಪಾಡಕ್ಕೆ ತಾವು ಜನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲೊಂದು ಆ ಫೇಸ್ಲೆಸ್ನೆಸ್ ಇತ್ತಲ್ಲ, ಅದೇ ನನಗೊಂದು ಲಿಬರೇಟಿಂಗ್ ಅನ್ನಿಸ್ತು. ಸೊ ಮುಂಬೈ ನಿಮ್ಮನ್ನು ಲೇಖಕಿಯನ್ನಾಗಿ ರೂಪಿಸ್ತು ಅಂತ ಹೇಳ್ತಾರೆ. ಹೌದು, ಮುಂಬೈಲಿ ನನಗೆ ಸ್ವಲ್ಪ ಭಯ ಇತ್ತು ನನಗೆ ಇಸ್ಕೊಂಡ್ರೆ. ಯಾಕೆಂದರೆ ಅವ್ರ ಪತ್ರಿಕೆಗೆ ಬರೆಯುವಷ್ಟು ನನಗೆ ಕೇಪಬಿಲಿಟಿ ಇದೆಯೋ ಇಲ್ಲೋ ನನಗೆ ಗೊತ್ತಿರಲಿಲ್ಲ. ಶಾರ್ಟರ್ ವರ್ಷನ್ನಿನ ಅಡ್ವರ್ಟೈಸ್ಮೆಂಟಿಗಾಗಿ ಬರೆಯುವ, ಕ್ರಿಸ್ಪ್ ಆಗಿ ಬರೆಯುವ, ಶಾರ್ಪ್ ಆಗಿ ಬರೆಯುವ, ತಕ್ಷಣಕ್ಕೆ ಕಮ್ಯುನಿಕೇಟ್ ಆಗಿ ಬರೆಯುವ, ಇದಕ್ಕೂ ಮತ್ತು ಪೊಯಿಟ್ರಿಗೂ ಏನು ಮೇಜರ್ ಡಿಫ್ರೆನ್ಸ್ ಅನಿಸುತ್ತೆ? ಅಲ್ಲ, ನಂಗೆ ಬರೋಲ್ಲ ಪೊಯಿಟ್ರಿ, ಫಾರ್ಮ್ನಲ್ಲಿ ಬರೋದೇ ಇಲ್ಲ ನನ್ನ ಬರವಣಿಗೆ. ನಾನೆಂದು ಡೆಡ್ಲೈನ್ ಯಾವುದು ಸ್ಕಿಪ್ ಮಾಡಲ್ಲ. ಅದು ನನ್ನ ಅಡ್ವರ್ಟೈಸಿಂಗ್ ಡಿಸಿಪ್ಲಿನ್ ಅನ್ಕೋತೀನಿ. ಎಲ್ಲಿ ವಾತಾವರಣದಲ್ಲೇ ಒಂದು ಭಯ ಇದೆ, ಸ್ವಲ್ಪ ಎಲ್ಲಾನು ಕಷ್ಟ. ಈಗಲೂ ನಿಮಗೆ ನೀವು ಬೆಂಗಳೂರಿಗೆ ಎಲ್ಲಿ ಅನಿಸುತ್ತಾ? ಸ್ವಲ್ಪ ಅನ್ನಿಸ್ಬೋದು. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಕಥೆಗಾರ್ತಿ, ಲೇಖಕಿ, ಕಾದಂಬರಿಕಾರ್ತಿ, ಅಂಕಣಕಾರ್ತಿ ಆಗಿರುವ ಉಮಾ ರಾವ್ ಅವರು. ಅವರನ್ನು ನಾನು ಈ ಮಾತುಕತೆಗೆ ಮತ್ತು ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನನಗೆ ಒಂದು ಸಣ್ಣ ಕುತೂಹಲ ಏನಂದರೆ, ನೀವು ಸೃಜನಶೀಲವಾದ ಬರವಣಿಗೆ ಮಾಡ್ತೀರಿ, ಕಥೆಗಳನ್ನು ಬರೆದಿದ್ದೀರಿ, ಕಾದಂಬರಿಯನ್ನು ಬರೆದಿದ್ದೀರಿ. ಇದನ್ನು ಬರಿತಾ ಇದ್ದ ನೀವು ನಾನ್ ಫಿಕ್ಷನ್ ಅಂತ ಹೇಳಬಹುದಾದ ಬರವಣಿಗೆಗಳ ಕಡೆಗೆ ಅವೆರಡನ್ನು ಹೆಂಗೆ ಮ್ಯಾನೇಜ್ ಮಾಡ್ತಿದ್ರಿ? ಅದ್ರ ಬಗ್ಗೆ ನಂಗೆ ಕುತೂಹಲ ಇರೋದು ಆ್ಯಕ್ಚುಲಿ. ಅಂದರೆ ನಾನ್ ಫಿಕ್ಷನ್ ನಾನು ಮೊದಲು ಶುರು ಮಾಡಿದಾಗಲೂ ಬರಿತಾ ಇದ್ದೆ. ತುಂಬ ಜನ ಪರಿಚಯ ಇಲ್ವೇನೋ. ಸುಧಾದಲ್ಲೆಲ್ಲ ಕಾಲಮ್ಸ್ ಬರೀತಿದ್ದೆ. ಆಮೇಲೆ ಇಂಗ್ಲೀಷ್ನಲ್ಲಿ ಡೆಕ್ಕನ್ ಹೆರಾಲ್ಡ್ ಬರೆದಿದ್ದೀನಿ, ಇಂಗ್ಲೀಷ್ನಲ್ಲಿ ಫೆಮಿನಾ, ಈ ಸ್ಟ್ರಿಕ್ಟ್ಲಿ, ಅದಕ್ಕೆಲ್ಲ ನಾನ್ ಫಿಕ್ಷನ್ ಬರೀತಾ ಇದ್ದೆ. ಕನ್ನಡದಲ್ಲಿ ಹೆಚ್ಚಾಗಿ ಬರೆದಿದ್ದು ಸುಧಾಗೇನೆ. ಆಮೇಲೆ ಇದು ಅಲ್ಲೂ ಕಥೆ ಬರೆದ್ಮೇಲೆ ಅವ್ರು ತುಂಬ ಕೇಳೋಕ್ಕೆ ಶುರು ಮಾಡಿದರು. ಸೊ ಕಥೆಗಳಿಗೆ ನನಗೆ ಆಮೇಲೆ ಅದಾಗದೇ ಚೇಂಜ್ ಓವರ್ ಆಯಿತು. ಪ್ರಿಯೋರಿಟೈಸ್ ಮಾಡ್ಕೊಳ್ಳೋದು ಹೆಂಗಾಗ್ತಿತ್ತು ನಿಮ್ಮ ಬರವಣಿಗೆಯನ್ನು ಅಂತ? ನನಗೆ ಯಾವುದೇ ಆಗಲಿ ಒಂದು ಸಬ್ಜೆಕ್ಟು ನನ್ನನ್ನು ತಲೆಕ್ಕಿದಾಗ, ಅಂದರೆ ಎಕ್ಸೈಟ್ ಮಾಡಿದಾಗ, ಆ ಫಾರ್ಮ್ ಅನ್ನೋದು ಅದಾಗದೇ ಬರುತ್ತೆ ನನಗೆ. ನಾನು ಕಾನ್ಷಿಯಸ್ ಆಗಿ ಮಾಡಲ್ಲ. ಕೆಲವೆಲ್ಲ ನಾನ್ ಫಿಕ್ಷನ್ ಥರ ಬರುತ್ತೆ, ಕೆಲವೆಲ್ಲ ಅತಿ ಸಣ್ಣ ಕಥೆಗಳು, ಕೆಲವೆಲ್ಲ ಉದ್ದನೆ ಕಥೆಗಳಲ್ಲಿ ಬರುತ್ತೆ. ರೇರಾಗಿ ಕಾದಂಬರಿ ಬರೆದಿದ್ದೀನಿ ನಾನು, 2-3 ಬರೆದಿದ್ದೀನಿ. 100 ಸ್ವರ ಒಂದು, ವನಜ ಮನಸ್ಸೀಟು ಒಂದು. ಹೌದು. ಬಟ್ ಈ ಕಾದಂಬರಿ ಬರೆಯುವಾಗ ಅದಕ್ಕೆ ಮಾಡಿಕೊಳ್ಳುವ ಸಿದ್ಧತೆಯ ಸ್ವರೂಪ ಹೇಗಿರ್ತದೆ? ಅದು ಅಂದರೆ ಏನು ಅಂದರೆ, ಮೊದಲನೇದು 100 ಸ್ವರ ನಾ ಬರೆದಿದ್ದು ನನಗೆ ಸೀರಿಯಲ್ ಆಗೇ ಬಂತದೆ ಆ್ಯಕ್ಚುಲಿ. ಸೀರಿಯಲ್ ಆಗಿ ಬಂತು. ಅಂದರೆ ಅದು ಬರೆದಿದ್ದು ನಾನು ಮಟ್ಟಿಗೆ ಬರೆದಿದ್ದೆ. ಸೀರಿಯಲ್ ಆಗಿ ಬರೀಲಿಲ್ಲ ನಾನು. ಅದು ಏನಾಯಿತು ಅಂದರೆ, ನಾನು ಮುಂಬೈಯಲ್ಲಿ ನಾವು ಹೋಗಿ ಒಂದು 14-15 ವರ್ಷ ಆದಮೇಲೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. ಆವಾಗ ನಮ್ಮ ಅಣುಶಕ್ತಿ ನಗರ ಅಂದರೆ ನಾವಿದ್ದಿದ್ದು ಅಣುಶಕ್ತಿ ನಗರದಲ್ಲಿ, PRC ಕ್ವಾರ್ಟರ್ಸು. ಅದು ಸಿಟಿಯಿಂದ ಒಂದು 20-25 ಕಿಲೋಮೀಟರ್ ದೂರ ಇತ್ತು. ಅದು ನಮ್ಮದೇ ಕಾಲನಿ, ಅದೇ ಬೇರೆ ಥರ ಇತ್ತು ಅಲ್ಲಿ ಕಲ್ಚರು, ನಮ್ಮೂರ ಥರ ಎಲ್ಲ ಭಾಷೆ ಮಾತಾಡೋರು, ತುಂಬ ಪೀಸ್ಫುಲ್ಲಾಗಿತ್ತು. ಬಟ್ ಸಿಟಿಗೆ ಕೆಲಸಕ್ಕೋಸ್ಕರ ನಾನು ದಿನ ಟ್ರೈನಲ್ಲಿ ಹೋಗ್ತಿದ್ದೆ. ಆಮೇಲೆ ಸಿಟಿಗೆ ಹೋದ್ಮೇಲೆ ನನಗೆ ಅಲ್ಲಿ ಕಲ್ಚರು, ಆಮೇಲೆ ಅಡ್ವರ್ಟೈಸಿಂಗ್ ಏಜೆನ್ಸೀಸ್ದು ಅದು ಒಂದು ರೀತಿ ಕೆಲಸ ಮಾಡೋ ರೀತಿ, ಅಲ್ಲಿ ಜನಗಳು ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಕಡೆಯಿಂದ ಬಂದವರು ಎಲ್ಲ ನೋಡ್ತಾ ಹೋದಂಗೆ, ಎಸ್ಪೆಷಲಿ ಟ್ರೈನ್ಗಳಲ್ಲಿ ನಡೀತಾ ಇದ್ದಿದ್ದೆಲ್ಲ ವಿಚಿತ್ರ ಇದು ವ್ಯವಹಾರಗಳು, ಮಾತುಕತೆ ಎಲ್ಲ ತುಂಬ ಇನ್ಫ್ಲೂಯೆನ್ಸ್ ಆಗಿ ನನಗೆ ಮನಸ್ಸಿನಲ್ಲಿ ಏನು ಬಂತು ಅಂದರೆ, ಅದೇ ನನ್ನ ರೀತಿ ಒಂದು ಚಿಕ್ಕ ಊರಿಂದ ದೊಡ್ಡ ಮುಂಬೈ ಅಂಥ ಊರಿಗೆ ಬಂದವರಿಗೆ ಹೇಗೆ ಅದು ಅಫೆಕ್ಟ್ ಮಾಡ್ಬೋದು, ಅದು ಎಷ್ಟು ಲಿಬರೇಟಿಂಗಾಗೂ ಇರ್ಬೋದು, ಕೆಲವು ವಿಷಯಗಳಲ್ಲಿ ಸ್ವಲ್ಪ ಕಷ್ಟನೂ ಆಗ್ಬೋದು. ಈಗ ನನ್ನ ಪರ್ಸನಲಿ ನನಗನ್ಸೋದು ಇಟ್ ವಾಸ್ ವೆರಿ ಲಿಬರೇಟಿಂಗ್ ಅಂತ. ಎಲ್ಲರೂ ಹೇಳ್ತಾರಲ್ಲ ಅಲ್ಲಿ ಫೇಸ್ಲೆಸ್ ಸಿಟಿ, ಹಾಗೆಲ್ಲ ಏನೂ ಇಲ್ಲ. ಅಲ್ಲಿ ಜನ ತುಂಬ ಅವರದೇ ರೀತಿಲಿ ತುಂಬ ಇದಾಗಿ ಕ್ಲೋಸ್ ಆಗೇ ಇರ್ತಾರೆ. ಅಲ್ಲಿ ಅವ್ರದ್ದು ಕಲ್ಚರ್ ಚೆನ್ನಾಗಿದೆ, ವರ್ಕ್ ಕಲ್ಚರ್ ಚೆನ್ನಾಗಿದೆ. ಅರ್ಬನೈಜೇಷನ್ನ ನೆಗೆಟಿವ್ಸ್ ಅನ್ನು ಹೇಳ್ತಾರಲ್ಲ, ಅದ್ಯಾವುದು ನಿಮಗೆ ಫೀಲ್ ಆಗಲಿಲ್ಲ ಮುಂಬೈನಲ್ಲಿ? ಅಲ್ಲ, ಅರ್ಬನೈಸೇಷನ್ ನೆಗೆಟಿವ್ಸ್ ಫೀಲ್ ಆಗುತ್ತೆ. ಅಂದರೆ ಯಾವುದು ಫೇಸ್ಲೆಸ್ ಆಗಿರೋದು, ಐಸೋಲೇಷನ್ನು, ಆ ಥರದ್ದು ಏನೇನು ನೆಗೆಟಿವ್ ಶೇಡ್ ಆಫ್ ದಿ ಅರ್ಬನೈಸೇಷನ್ ಇದೆಯಲ್ಲ? ಏನಾಗುತ್ತೆ ಅಂದರೆ, ಐಸೋಲೇಷನ್ ಅನ್ನೋದು ಕ್ಯಾನ್ ಬಿ ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಓಕೆ.
ಇವಾಗ ನಾನು ಹುಟ್ಟಿ ಬೆಳೆದಿದ್ದು ತುಮಕೂರು ಅಂತ ಜಾಗದಲ್ಲಿ. ಹೌದು. ಅಲ್ಲಿ ನೀವು ಎಲ್ಲೇ ಕಾಲ್ ಇಟ್ಟರು ಏನು ಮಾಡಿದ್ರು ನಿಮ್ಮನ್ನು ಅವ್ರು ಗುರುತಿಸ್ತಾರೆ, ಇವ್ರು ಇಂಥವ್ರ ಮಗಳು, ಇಂಥವ್ರು ಇದು, ಇಂಥವ್ರು ಇದು. ಬೇರೆ ಫೇಸ್ಲೆಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಅಲ್ಲಿ ಏನಾದ್ರೂ ನಾವು ಒಂಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಾವು ಮುಂಬೈಗೆ ಹೋದಾಗ ಮುಂಬೈನಲ್ಲಿ ನೀವು ಎಲ್ಲೇ ಹೋಗಿ ಏನೇ ಮಾಡಲಿ, ಆಮೇಲೆ ಅಲ್ಲಿ ಇನ್ನೊಂದೇನು ಅಂದರೆ ಈವನ್ ಈ ಕಾನ್ಷಿಯಸ್ನೆಸ್, ಅಯ್ಯೋ ನಾನು ಹೆಂಗಸು ಇದು ಆ ಥರ ಕೂಡ ಇಲ್ಲ. ಅಲ್ಲಿ ತಮ್ಮ ಪಾಡಕ್ಕೆ ತಾವು ಜನ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಒಂದು ಆ ಫೇಸ್ಲೆಸ್ನೆಸ್ ಇತ್ತಲ್ಲ, ಅದೇ ನನಗೊಂದು ಲಿಬರೇಟಿಂಗ್ ಅನ್ನಿಸ್ತು. ದಟ್ ಕ್ರಿಯೇಟೆಡ್ ಐಡೆಂಟಿಟಿ. ದಟ್ ಕ್ರಿಯೇಟೆಡ್ ಐಡೆಂಟಿಟಿ. ಇಟ್ ಲಿಬರೇಟೆಡ್ ಮೀ ಆ್ಯಕ್ಚುಲಿ. ನೀವು ತುಮಕೂರಿನಲ್ಲಿ ಡಿಗ್ರಿ ಎಲ್ಲ ಓದಿ ಮುಂಬೈಗೆ ಹೋಗುವ ಪ್ರಸಂಗ ಬಂತಲ್ಲ, ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋದ್ರೆ ಹೆಂಗೆ ನೆನಪು ಮಾಡ್ತೀವಿ? ಹಾಗೇನು ಅಂದರೆ ಆಗ ನಮಗೇನು ನಂದು ಅರೇಂಜ್ ಮ್ಯಾರೇಜು. ನನಗೆ ತುಂಬ ಬೇಗನೆ ಮದುವೆ ಆಯಿತು. 19 ವರ್ಷಕ್ಕೆ ನಾನು BSc ಮಾಡಿ BL ಮಾಡಿದೆ, ಲಾ ಡಿಗ್ರಿ. ಆಮೇಲೆ ಅದೇ ಪ್ರಪೋಸಲ್ಸ್ ಬಂತು, ನಮ್ಮ ಫ್ಯಾಮ್ಲೀಸ್ ಇಷ್ಟ ಆಯಿತು, ನಾವು ನೋಡಿದ್ವಿ, ನಮ್ಮದು ಎಲ್ಲ ಇಷ್ಟಪಟ್ಟರೆ ಎಲ್ಲ ಸರಿಗಿದೆ ಎಂದು ನನ್ನ ಮದುವೆ ಆಗೋಯ್ತು. ಅವ್ರು ಬಾಂಬೆಲಿದ್ದರು. ಬಾಟ್ನಿ ಅವರು ಬಯಾಲಜಿಲಿ BRCನಲ್ಲಿ ನ್ಯೂಕ್ಲಿಯರ್ ಅಗ್ರಿಕಲ್ಚರ್ ಡಿವಿಷನ್ನಲ್ಲಿ ಸೈಂಟಿಸ್ಟು. ಸೊ ಅಲ್ಲಿ ಹೊರಟೋದ್ವಿ. ಅಲ್ಲಿ ನಾವು ಮೊದಲು ಚಂಬೂರಿನಲ್ಲಿ ಸ್ವಲ್ಪ ದಿವಸ ಇದ್ವಿ. ಆಮೇಲೆ ಇದು ನಮ್ದು ಅನುಶಕ್ತಿ ನಗರ ಅಂತ ಒಂದು ಕ್ವಾರ್ಟರ್ಸ್ ದೊಡ್ಡ ಕಾಲನಿ ಇದೆ, ಅಲ್ಲಿ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಏನಾದ್ರು ಹೋದ ತಕ್ಷಣ ನನಗೆ ಚಂಬೂರಲ್ಲಿದ್ದಾಗ ಭಯನೇ ಆಗೋದು ಹೊರಗಡೆ ಹೋಗೋಕ್ಕೆ. ಯಾಕೆ ನನಗೇನು ಗೊತ್ತಿರಲಿಲ್ಲ, ಭಾಷೆ ಬರ್ತಿರ್ಲಿಲ್ಲ. ಆಮೇಲೆ ನೋಡಿದವ್ರೆಲ್ಲ ಬೇರೆ ಥರ ಕಾಣಿಸೋರು ಒಂಥರ. ಅದರಿಂದ ಅದೇನು ಅಂದ್ರೆ ಒಂಥರ ತುಂಬಾ ಭಯ ಆಗೋದು. ನಾನು ಹೆದರ್ಕೋತಾ ಇದ್ದೆ. ನನ್ನ ಗಂಡ ಎಂಕರೇಜ್ ಮಾಡೋರು, ಏನೂ ಆಗಲ್ಲ, ಹೋಗು, ಇಟ್ ಈಸ್ ಸೇಫ್, ಅಭ್ಯಾಸ ಮಾಡ್ಕೊ ಅಂತ. ಆಮೇಲೆ ಈವನ್ ಹಿ ಯೂಸ್ ಟು ಸೇ, ನೀವು ಮೊದಲು ಒಂಥರ ಅಲ್ಲಿಂದ ಬಂದ್ಬಿಟ್ಟು ಇಷ್ಟು ಚಿಕ್ಕ ಹುಡುಗಿ ಹಿಂಗೆ ಮನೇಲೇ ಕೂತಿರ್ತೀಯಲ್ಲ, ನಂಗೆ ಬೇಜಾರಾಗುತ್ತೆ, ಏನಾದರೂ ಮಾಡು ಅಂತವ್ರು ಹೇಳೋರು ಹಾಗೆಲ್ಲ. ಬಟ್ ಆಮೇಲೆ ಓದೋಕ್ಕೆ ಶುರು ಮಾಡಿದೆ, ಫ್ರೆಂಡ್ಸ್ ಆದರು. ಆಮೇಲೆ ನಾನು ಇದಕ್ಕೆ ಹೋಗೋಕ್ಕೆ ಶುರು ಮಾಡಿದೆ, ಮೈಸೂರು ಅಸೋಸಿಯೇಷನು, ಕನ್ನಡ ವನಿತಾ ಸಮಾಜ, ನಮ್ಮ ಸರ್ಕಲ್ ಬೆಳೀತಲ್ಲ. ಆಮೇಲೆ ತುಂಬ ನಾಟಕಗಳಲ್ಲಿ ಮಾಡಿದ್ರು ಶುರು ಮಾಡಿದೆ. ಆಮೇಲೆ ಬರವಣಿಗೆ ಶುರು ಮಾಡಿದ್ದು ನಾನು ಲೇಟು. ಮೊದಲು ಆ್ಯಕ್ಚುಲಿ ತುಮಕೂರಲ್ಲಿದ್ದಾಗ ಬರೀತಿರ್ಲಿಲ್ಲ. ಇಲ್ಲ, ತುಮಕೂರಲ್ಲಿದ್ದಾಗ ಒಂದೇ ಒಂದು ಕಥೆ ಬರೆದಿದ್ದೆ. ಅಲ್ಲೊಂದು ವಿಜಯವಾಣಿ ಅಂತ ಒಂದು ಲೋಕಲ್ ಪತ್ರಿಕೆ ಬರೋದು, ಅದಕ್ಕೆ ಯಾವುದೋ ಒಂದು ಕಥೆ ಬರೆದಿದ್ದೆ. ಆಮೇಲೆ ನಾನು ಬರೀಲಿಲ್ಲ. ಏನು ಕಾರಣಕ್ಕಾಗಿ ಬರೀಲಿಕ್ಕೆ ಏನು ಕಾರಣ ಇತ್ತು? ಬರೀಲಿಕ್ಕೆ ಅಂದರೆ ಎಲ್ಲರೂ ಬರ್ತಲ್ಲ, ನಾನು ಬರಿಬೋದೇನೋ ಅಂತೇನೋ, ನಂಗೆ ಬರೀಬೇಕು ಅಂತ ಸ್ವಲ್ಪ ಉತ್ಸಾಹ ಇತ್ತು, ಜಾಸ್ತಿ ಅಲ್ಲ. ಒಂಥರ ಅದು ಫ್ಯಾಸಿನೇಷನ್ ಇರುತ್ತಲ್ಲ, ನಮ್ಮ ಹೆಸರು ಬರುತ್ತೆ, ಕತೆಗಾರರು ಅಂತ ಆಗ್ತೀವಿ ಅಂತ, ಆ ಥರ ಅಷ್ಟೇ. ಆಮೇಲೆ ಅದಕ್ಕೆ ನಾನು ನನ್ನ ಹೆಸರಿನಲ್ಲೂ ಬರೀಲಿಲ್ಲ. ಅದನ್ನು ಒಂದು ಕಾವ್ಯನಾಮ ಇಟ್ಕೊಂಡು ಕಲ್ಪನಾ ಅಂತ ಬರುತ್ತೆ. ಆಮೇಲೆ ಅದು ಯಾರಿಗೂ ಗೊತ್ತಲ್ಲ. ಆಮೇಲೆ ನಾನು ಅಷ್ಟೇ, ಆಮೇಲೆ ಬರೀಲಿಲ್ಲ. ಬೇರೆ ಬರವಣಿಗೆನೂ ಪ್ರಯತ್ನ ಮಾಡಲಿಲ್ಲ. ಅಂದರೆ ನಾನು ಹೇಳ್ತಾ ಇರೋದು ಕತೆ ಅಲ್ಲದ ಫಾರ್ಮ್ ಇಲ್ಲದ ಫಾರ್ಮ್ನಲ್ಲೂ ಬರೀಲಿಲ್ಲ. ಸೊ ಮುಂಬೈ ನಿಮ್ಮನ್ನು ಲೇಖಕಿಯನ್ನಾಗಿ ರೂಪಿಸ್ತು ಅಂತ ಹೇಳ್ಬೋದು. ಹೌದು, ಮುಂಬೈ ಲೇಖಕ. ನನಗೆ ಥಿಯೇಟರ್ನಲ್ಲಿ ಕೂಡ ನಾಟಕನೂ ಅದೇ. ಈಗ ಆ್ಯಕ್ಚುಲಿ ನೀವು ಸ್ಟೇಜ್ ಮೇಲೆ ಬಣ್ಣ ಹಚ್ಚಿ ಎಲ್ಲ ಆ್ಯಕ್ಟ್ ಮಾಡಿದಾರಲ್ವ, ಅದು ತುಮಕೂರಿನಲ್ಲಿದ್ದ ದಿನಗಳಲ್ಲಿ ಇರಲಿಲ್ಲ? ಅದು ಕೂಡ ಇಲ್ಲ, ತುಮಕೂರಿನಲ್ಲೂ ಇತ್ತು. ಯಾಕೆಂದ್ರೆ ನಮ್ಮ ಕಾಲೇಜ್ ದಿನಗಳಲ್ಲಿ ಮಾಡ್ತಿದ್ರಿ? ಕಾಲೇಜ್ ದಿನಗಳಲ್ಲಿ. ಆಮೇಲೆ ಅಮ್ಮ ಒಂದು ಮಹಿಳಾ ಸಮಾಜದ ಸೆಕ್ರೆಟರಿ ಆಗಿದ್ರು, ಅವ್ರು ತುಂಬ ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ರು ಅಲ್ಲಿ. ಅದರಿಂದ ಅಲ್ಲಿ ನಮ್ದೆಲ್ಲ ನಾಟಕ ಅದೆಲ್ಲ ಮಾಡ್ತಿದ್ವಿ. ಬಟ್ ಅವೆಲ್ಲ ತುಂಬ ಅಮೆಚೂರಿಶ್ ಆಗಿ ಮಾಡ್ತಿದ್ವಿ, ನಮಗೆ ತಿಳಿದಂಗೆ. ಆಮೇಲೆ ಕಾಲೇಜ್ನಲ್ಲೂ ಮಾಡ್ತಿದ್ವಿ. ಆವಾಗಲೇ ಇತ್ತು ನಂದು ಆ್ಯಕ್ಟಿವಿಟಿ. ಬಟ್ ಆ ಸ್ಟೇಜ್ ಮೇಲೆ ಬರುವುದನ್ನು ನಂತರ ದಿನಗಳಲ್ಲಿ ಬಿಟ್ರಿ ನೀವು? ಇಲ್ಲ, ಆಮೇಲೆ ಮೈಸೂರು ಅಸೋಸಿಯೇಷನ್ನಲ್ಲಿ ಕಂಟಿನ್ಯೂ ಮಾಡಿದ್ರಿ? ಅಲ್ಲಿ ಕೂಡ ಮುಂಬೈನಲ್ಲಿ ತುಂಬ ನಾಟಕ ಮಾಡಿದ್ದೀನಿ ನಾನು. 50 ನಾಟಕ ಆದರೂ ಮಾಡಿರ್ಬೋದು. ಆ ಎಕ್ಸ್ಪೀರಿಯನ್ಸ್ ಅಂದರೆ ಥಿಯೇಟರ್ನಲ್ಲಿ ಸ್ಟೇಜ್ ಮೇಲೆ ಕಾಣಿಸಿಕೊಳ್ಳುವ ಎಕ್ಸ್ಪೀರಿಯನ್ಸ್, ಅದು ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳೋದಿರ್ಬೋದು, ಪಾತ್ರಗಳ ಜೊತೆಗೆ ಹೊಂದಾಣಿಕೆ, ವಹಿವಾಟು ಎಲ್ಲನೂ, ಅದಕ್ಕೂ ನಿಮ್ಮ ಕತೆ ಬರೆಯೋದಕ್ಕೆ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಅದಕ್ಕನ್ಸಲ್ಲ. ಇದೇನು ಅಂದರೆ ಇದು ತುಂಬ ಮುಂಚೆ ಥಿಯೇಟರೇ ಎಲ್ಲ ಆಗಿತ್ತು ನನಗೆ ಇಂಟ್ರೆಸ್ಟು. ಅಂದರೆ ಏರಿಯಾ ಆಫ್ ಇಂಟ್ರೆಸ್ಟ್ ಇದೆಯಲ್ಲ, ಕ್ಷೇತ್ರ ಥಿಯೇಟರೇ ಆಗಿತ್ತು. ಅದಕ್ಕೆ ನಾವು ತುಂಬ ನಾಟಕ ನೋಡ್ತಿದ್ವಿ. ಪೃಥ್ವಿಗೆ, ಚಬಿಲ್ದಾಸ್ಗೆ ಹೋಗಿ ಮರಾಠಿ ನಾಟಕ, ಹಿಂದಿ ನಾಟಕ ಎಲ್ಲ ನಾವೆಲ್ಲ ಒಂದು ಗುಂಪಿದ್ವಿ, ಹೋಗ್ತಾ ಇದ್ವಿ. ಆಮೇಲೆ ಅಲ್ಲಿ ಈ ಊರು ಜಯದೇವ್ ಹಟ್ಟಂಗಡಿ ಇವರು ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋರು, ತುಂಬ ಚೆನ್ನಾಗಿರೋದು. ಅದು ರೋಹಿಣಿ ಜಯದೇವ್, ಅದೆಲ್ಲ ಅಟೆಂಡ್ ಮಾಡಿದೆ ಎಲ್ಲ. ಆಮೇಲೆ ಇಲ್ಲೂ ಅಫ್ಕೋರ್ಸ್ ಮೈಸೂರು ಅಸೋಸಿಯೇಷನ್ನು ಶ್ರೀನಿವಾಸ್ ಪ್ರಭು ಅವರೆಲ್ಲ ಬಂದಿದ್ದರು ಎಲ್ಲ. ಆಮೇಲೆ ಡಾಕ್ಟರ್ ಮಂಜುನಾಥ್ ಎಲ್ಲ ಸೇರಿ ತುಂಬ ಆ್ಯಕ್ಟಿವ್ ಆಗಿದ್ದರು.
ಅದು ಆಮೇಲೆ ಕರ್ನಾಟಕ ಸಂಘದ್ದು ಮಾಡಿದ್ದೀನಿ ನಾನು. ಕಿಶೋರಿ ಬಲ್ಲಾಳ್ ಅವ್ರ ಜೊತೆ ಮಾಡಿದ್ದೀನಿ ನಾಟಕಗಳೆಲ್ಲ. ಒನ್ಸ್ ಥಿಯೇಟ್ರ್ನಲ್ಲಿ ಹೋದ್ಮೇಲೆ ತುಂಬ ನಾಟಕ ಮಾಡ್ತಾಯಿದ್ದೆ ನಾವು. ಇಲ್ಲ, ನಾನು ಹೇಳ್ತಾರೆ ಆ ಥಿಯೇಟರ್ನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದು ನಿಮ್ಮ ಬರವಣಿಗೆಗೆ ಯಾವ ರೀತಿ ನೆರವಾಯ್ತಾ? ಅದು ಯಾವ ರೀತಿ ನಾನು ಅನ್ಕೊಳ್ಳೋದು, ನನ್ನರೊಳಗೆ ಡೈಲಾಗ್ಸು ಇದೆಲ್ಲ ಬರುತ್ತಲ್ಲ, ಅದಕ್ಕೇನೋ ಒಂದು ರೀತಿ ಸ್ಟ್ರೆಂತೋ ಡಿರೆಕ್ಷನೋ ಏನೋ ಕೊಡ್ತು ಅಂತ. ಇಲ್ಲದೇ ಪ್ರೋಜೆಕ್ಟ್ ಆಗಿಬಿಡುವ ಅಪಾಯ. ಅಂದರೆ ನಾನು ತುಂಬ ಡೈಲಾಗ್ ಓರಿಯೆಂಟೆಡ್ ಇರುತ್ತೆ ನನ್ನ ಕಥೆಗಳು. ಹೌದು. ಪ್ರೊಸೈಕ್ ಆಗಲ್ಲ, ಆ ಥರ ಬರ್ಕೊಂಡು ಡಿಸ್ಕ್ರಿಪ್ಷನ್ ಬರ್ಕೊಂಡು ಹೋಗೋಕ್ಕಾಗಲ್ಲ ನನಗೆ. ಅಲ್ಲಿ ಥಿಯೇಟ್ರ್ ತುಂಬ ಇನ್ಫ್ಲೂಯೆನ್ಸ್ ಮಾಡ್ತು ಅಂತ ಅನಿಸುತ್ತೆ ಬರವಣಿಗೆ ಮೇಲೆ. ಬಟ್ ನೀವು ಕೆಲಸ ಮಾಡ್ತಾ ಇರೋ ಟೈಮ್ನೊಳಗೆ ಸಿನಿಮಾಗೂ ಮತ್ತು ಸೀರಿಯಲ್ಗೂ ಕೂಡ ಸ್ಕ್ರಿಪ್ಟ್ ಮಾಡ್ತಾ ಇದ್ರಿ ಅಲ್ವಾ? ಸಿನಿಮಾಗೆ ಅಂತ ಇಲ್ಲ, ಸಿನಿಮಾಗೆ ಮಾಡಲಿಲ್ಲ. ಸೀರಿಯಲ್ಗೆ ಇಲ್ಲಿ ಬೆಂಗಳೂರಿಗೆ ಬಂದಮೇಲೆ ನಾನು ಮಾಡಿದ್ದು ಸೀರಿಯಲ್ ಅಂದರೆ TN ಸೀತಾರಾಮ ಅವ್ರಿಗೊಂದು ಬರ್ಕೊಟ್ಟಿದ್ದೆ, PH ವಿಶ್ವನಾಥ್ ಅವ್ರಿಗೆ ಪ್ರೇಮ ಕಥೆಗಳು ಒಂದು ಸೀರೀಸ್ ಬರ್ಕೊಟ್ಟಿದ್ದೆ. ಆಮೇಲೆ ನಾನೇ ಒಂದು ಡಿರೆಕ್ಟ್ ಮಾಡಿ ಹೆಂಗಸರ ಸೋಷಿಯಲ್ ಇಶ್ಯೂಸ್ ಮೇಲೆ ಪಂಚಮಿ ಅಂತ ಒಂದು 25 ಎಪಿಸೋಡ್ಸು ETV ಮಾಡಿದ್ದೆ. ಅಂದರೆ ಬಟ್ ಆ ಎಕ್ಸ್ಪೀರಿಯನ್ಸು ಅಂದರೆ ಸ್ಮಾಲ್ ಸ್ಕ್ರೀನ್ ಆರ್ ಬಿಗ್ ಸ್ಕ್ರೀನ್, ವಾಟ್ ಎವರ್ ಇಟ್ ಮೇ ಬಿ ದ ಸ್ಕ್ರೀನ್ ಆ್ಯಂಡ್ ಸ್ಟೇಜ್, ಈ ಡಿಫ್ರೆನ್ಸಸ್ ಅದು ಎರಡಕ್ಕೂ ಕೆಲಸ ಮಾಡೋದ್ರಲ್ಲಿ ವ್ಯತ್ಯಾಸ ಏನು ಅನಿಸ್ತಿತ್ತು ನಿಮಗೆ ಆ್ಯಕ್ಚುಲಿ? ಇಲ್ಲ, ಸ್ಟೇಜಲ್ಲಿ ಏನಾಗುತ್ತೆ, ಡೈರೆಕ್ಟ್ ಇಂಟ್ರಾಕ್ಷನ್ ಇರುತ್ತಲ್ಲ, ಅದು ಒಂಥರ ಇಟ್ಸ್ ಮೋರ್ ಎಕ್ಸೈಟಿಂಗ್ ಅನಿಸುತ್ತೆ. ಆಮೇಲೆ ಇದು ಆದರೆ ಸ್ಟೇಜಿನ ಅನುಭವ, ಆಮೇಲೆ ಒಂದು ನನಗೆ ಕಾನ್ಫಿಡೆನ್ಸ್ ಇತ್ತಲ್ಲ, ಫ್ಲೂಯೆನ್ಸಿ, ಅದು ನನಗೆ TVಲಿ ಹೆಲ್ಪ್ ಆಯಿತು. ಬಟ್ TVನಲ್ಲಿ ಬರೆಯೋದಕ್ಕೂ, TVಗಾಗಿ ಬರೆಯೋದಕ್ಕೂ, ಬಿಗ್ ಸ್ಕ್ರೀನ್ಗಾಗಿ ಬರೆಯೋದಕ್ಕೂ ಬರವಣಿಗೆನಲ್ಲಿ ಆಗುವ ವ್ಯತ್ಯಾಸ ಯಾವ ಥರದ್ದು? ಅಂದರೆ ಅದು ಅಷ್ಟೊಂದೇ ನಾನು ಕಾನ್ಷಿಯಸ್ ಆಗಿ ಯೋಚನೆ ಮಾಡಬಾರ್ದೆ ಅನ್ಸಲ್ಲ. ಇವಾಗ ಸೀರಿಯಲ್ಗೆಲ್ಲ ಬರೋದ್ನಲ್ಲ ನೋಡ್ತಾ ಇದ್ವಿ, ಬರೆಯೋದೆ, ಆಮೇಲೆ ಕೆಲವೆಲ್ಲ ಹೇಳೋರು ಅಷ್ಟೇ, ನಾವು ಅದು ಆಟೋಮೆಟಿಕಲಿ ಬಂತು. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಅದು ಕಾನ್ಷಿಯಸ್ ಆಗಿ ಹೀಗೆ TVಗಾದರೆ ಹೀಗೆ ಬರೀಬೇಕು, ಸಿನಿಮಾಗಾದರೆ ಹೀಗೆ ಬರೀಬೇಕು, ಆದರೆ ಇದು ಬರೀ ಫಿಕ್ಷನ್ ಆದರೆ ಹೀಗೆ ಬರೀಬೇಕು, ಆ ಥರ ಏನು ಅನ್ನಿಸ್ತಲ್ಲ. ಬಟ್ ಐ ವಾಸ್ ಮೋರ್ ಕಂಫರ್ಟಬಲ್ ಇನ್ ಫಿಕ್ಷನ್ ಯಾವಾಗಲೂ. ಈಗ ನನಗೆ ಕುತೂಹಲ ಏನಂದರೆ, ನೀವು ಏನು ಮೊದಲು ಕೇಳಿದ್ದನ್ನೇ ಬೇರೆ ಥರ ಕೇಳೋದಾದರೆ, ಕತೆಗಳನ್ನು ಬರಿತಾ ಇರೋ ಟೈಮ್ನೊಳಗೇ ಬೇರೆದನ್ನು ಬರಿತಾ ಇದ್ರಿ, ಎರಡು ಸೈಮಲ್ಟೇನಿಯಸ್ಲಿ ಬರಿತಾ ಇರ್ತೀರಿ? ಸೈಮಲ್ಟೇನಿಯಸ್ಲಿ ಬರೀತಿದ್ದೆ. ಬಟ್ ಮೊದಲು ಕತೆಗಳು, ಆರ್ಟಿಕಲ್ಸ್ ಆ್ಯಂಡ್ ಕತೆಗಳು ಬರೆಯೋಕ್ಕೆ ಶುರು ಮಾಡಿದೆ ಬಾಂಬೆನಲ್ಲಿ. ಆವಾಗ ಅದು ಒಂದು ಕಡೆ ಹೋಗ್ತಾಯಿತ್ತು, ಇನ್ನೊಂದು ಕಡೆ ಅಡ್ವರ್ಟೈಸಿಂಗ್ ಕಾಪಿ ರೈಟಿಂಗ್ ಮಾಡ್ತಾಯಿದ್ದೆ. ಅದೊಂದು ಹೋಗ್ತಾ 3 ಥರದ ಬರವಣಿಗೆಗಳನ್ನು. ಬಟ್ ಏನು ಅಂದರೆ ಆಗ ನಾನು TVಗೆಲ್ಲ ಅಷ್ಟೊಂದು ಬರೀತಿರ್ಲಿಲ್ಲ ಬಾಂಬೆಲಿದ್ದಾಗ. ಯಾವಾಗಲೂ ಏನಾದ್ರು ಕೇಳೋರಷ್ಟೇ. ಇದೇ ಒಂದು ಕಡೆ ಅಡ್ವರ್ಟೈಸಿಂಗ್ ಕಾಪಿ ರೈಟಿಂಗ್, ಇನ್ನೊಂದು ಕಡೆ ನನ್ನ ಕಥೆಗಳು. ಬಟ್ ಅದಲ್ಲದೇನೆ ಮ್ಯಾಗಝಿನ್ಗಳಿಗೆ ಬರಿತಾ ಇದ್ದ, ನಾನ್ ಫೀಚರ್ ಫೀಚರ್ಸ್ ಬರೀತಿದ್ದೆ, ಇಂಟರ್ವ್ಯೂಸ್ ಬರೀತಾ ಇದ್ದೆ. ಅದೆಲ್ಲ ಯಾವ್ದಾದ್ರು ಇಷ್ಟ ಹೋದಾಗ ಅಸೈನ್ಮೆಂಟ್ ಮೇಲೆ ಸೆಮಿನಾರಿಂದ ಎಲ್ಲ ಕೊಡೋರು ಬರೀತಿದ್ದೆ. ನಾಟ್ ಪ್ರಾಲಿಫಿಕ್ ಅಲ್ಲ ಅಂತೂ ಬರೀತಿದ್ದೆ ನಾನು. ಬಟ್ ನೀವು ಮುಂಬೈ ಡೈರಿ ಥರದ ಕಾಲಮ್ಗಳನ್ನು ಕೂಡ ಬರೆದ್ರಲ್ಲ, ಈ ಕಾಲಮ್ ಬರೆಯೋ ಎಕ್ಸ್ಪೀರಿಯನ್ಸ್ ಅದೇನಂತ, ಮುಂಬೈ ಡೈರಿ ನಾನು ಬರೆಯೋಕ್ಕೆ ಶುರು ಮಾಡಿದ್ದು ತುಂಬ ಲೇಟಾಗಿ, 90ಸ್ನಲ್ಲಿ. ನಾನು ಲಂಕೇಶ್ ಪತ್ರಿಕೆಗೆ ಬರೆಯೋಕ್ಕೆ ಶುರು ಮಾಡಿದ್ನಲ್ಲ, ಅಲ್ಲಿ ಏನಾಯಿತು ಅಂದರೆ, ಇವರು ಜಯಂತ್ ಕಾಯ್ಕಿನಿ ಅವರವರೆಲ್ಲ ತುಂಬ ಹೇಳಿದ್ರು, ನೀನು ಲಂಕೇಶ್ಗೆ ಯಾಕೆ ಬರೀತಾ ಇಲ್ಲ ಇದು ಅಂತ. ನನಗೆ ಸ್ವಲ್ಪ ಭಯ ಇತ್ತು ಲಂಕೇಶ್ ಕಂಡ್ರೆ, ಯಾಕೆಂದರೆ ಅವ್ರ ಪತ್ರಿಕೆಗೆ ಬರೆಯೋಷ್ಟು ನನಗೆ ಕೇಪಬಿಲಿಟಿ ಇದೆಯೋ ಇಲ್ಲೋ ನನಗೆ ಗೊತ್ತಿರಲಿಲ್ಲ. ಬಟ್ ಆಮೇಲೆ ಅವರು ಒಂದು ಸಲ ಇಲ್ಲಿ ಬಂದಾಗ ಮೀಟ್ ಮಾಡೋಕ್ಕೆ ಹೋಗಿದ್ದೆ, ಅವ್ರು ಹೇಳಿದರು ಇಲ್ಲ ನೀವು ರೆಗ್ಯುಲರ್ಲಿ ಬರೀರಿ ಅಂತ. ಆಮೇಲೆ ಕಥೆಗಳು ಕಳ್ಸೋಕ್ಕೆ ಶುರು ಮಾಡಿದೆ. ಫಸ್ಟು ತಕ್ಷಣ ಹಾಕ್ತಾಯಿದ್ರು, ಖುಷಿಯಾದರು. ಆಮೇಲೆ ಒಂದು ಸಲ ಬಂದಾಗ ಅವ್ರು ಹೇಳಿದರು, ನೀವು ಯಾತಕ್ಕೆ ಆಗ್ತಾನೆ ಕನಕ ನಿಲ್ಲಿಸಿದ್ರಲ್ಲ, ಸೊ ಅದಕ್ಕೆ ನೀವು ಯಾತಕ್ಕೆ ಮುಂಬೈ ಅಂತ ಮುಂಬೈ ಡೈರಿ ಬರೀರಿ, ಕಾಲಮ್ ಬರೆಯೋರು ನೀವು ಚೆನ್ನಾಗಿ ಬರೀಬಲ್ರಿ. ನಾನು ಹೇಳ, ನಾ 2 ಇದೆ, ನನಗೆ ಎಂದೂ ಬರೆದಿಲ್ಲ ನಾನು ಕಾಲಮ್ ರೈಟಿಂಗ್ ಹೇಗೆ ಅಂತಲೂ ನಂಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ಈ ಡೆಡ್ಲೈನ್ ಇಟ್ಕೊಂಡು ಬರೆಯೋದಿದೆಯಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ಅಡ್ವರ್ಟೈಸಿಂಗ್ ಡೆಡ್ಲೈನ್ಸ್ ಆಗಲೇ ಇರುತ್ತೆ ನನಗೆ, ಜೊತೆಗೆ ಇದಕ್ಕೂ ಡೆಡ್ಲೈನು ಅಂತ. ಆಮೇಲೆ ಅವರಂದ್ರೆ ಇಲ್ಲ, ನೀವು ನಮ್ಮ ಪತ್ರಿಕೆಗೆ ಬರೆದಾಗ ಏನು ಬೇಕಾದ್ರೂ ಬರೀರಿ ಅಂತ ಹೇಳಿದ್ರು. ಯಾವ ಫಾರ್ಮ್ಯಾಟ್ನಲ್ಲಿ ಬೇಕಾದ್ರೆ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ, ಹೀಗೆ ಇರಬೇಕು ಕಾಲಮು, ಇಷ್ಟೇ ವರ್ಡ್ಸ್, ಏನೂ ಇಲ್ಲ, ಹಂಗೆ ಬರೀರಿ, ನಿಮ್ಗೆ ಚೆನ್ನಾಗಿ ಬರುತ್ತೆ ಅಂತ. ಆವಾಗ ನಾನು ಶುರು ಮಾಡಿದೆ. ಸ್ವಲ್ಪ ಮುಂಚೆ ತಡವರ್ಸ್ಕೊಂಡು ಶುರು ಮಾಡಿದೆ. ಆಮೇಲೆ ಇಟ್ ಸ್ಟಾರ್ಟೆಡ್ ಫ್ಲೋಯಿಂಗ್. ಆಮೇಲೆ ಅದು ತುಂಬ ಪಾಪ್ಯುಲರ್ ಆಯಿತು. ಅವ್ರ ಮೆಸ್ಟ್ರಿಗೂ ತುಂಬ ಇಷ್ಟ ಆಯಿತು ನನ್ನ ಬರವಣಿಗೆ.
ಬಟ್ ಅಲ್ಲಿ ನೀವು ನೋಡಿದ್ದು ಕಂಡದ್ದು ಅಲ್ಲದೇ ಒಟ್ಟು ಮುಂಬೈನ ಲೋಕವನ್ನು ಅನಾವರಣ ಮಾಡೋ ಪ್ರಯತ್ನ ಅದು ಆ್ಯಕ್ಚುಲಿ. ಹೌದು. ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸಸ್ಸನ್ನು ದಾಖಲಿಸೋದ್ರ ಜೊತೆಗೆ ನಿಮ್ಮ ಓದು ಅನುಭವಗಳನ್ನು, ಹೌದು, ಓದೋ ಅನುಭವಗಳು, ಕೇಳಿದ್ದು ಕಂಡದ್ದು ಎಲ್ಲಾನು ಬರೀತಾ ಇದ್ದೆ. ಆ ಕಾಲಮ್ ರೈಟಿಂಗೆಲ್ಲ ಫ್ರೀಡಮ್ ಇರುತ್ತಲ್ಲ, ಏನು ಬೇಕಾದ್ರೂ ಬರೀಬೋದು ನೋಡಿ. ಅವಾಗ ಆಗ ಲೇಟೆಸ್ಟ್ ಅಲ್ಲಿ ರೆಲೆವೆಂಟ್ ಆಗಿರೋದು ಏನು ನಡೀತಿದೋ ಅದು ಬರೀಬೋದು. ನೀವು, ನನಗೆ ಇನ್ನೊಂದು ಕುತೂಹಲ ಏನಂತಂದರೆ, ನೀವು ಕ್ರಿಯೇಟಿವ್ ರೈಟರ್ ಆಗಿದ್ದು ಇದು ಮಾಡಿದ್ರೆ, ನೀವು ಬಿಸಿಲುಕೋಲು ಥರದ ಪುಸ್ತಕದಕ್ಕಾಗಿ ಕೆಲಸ ಮಾಡಿದ್ದು ಇದೆಯಲ್ಲ, ಅದು ಇನ್ನೊಂದು ಥರದ ಎಕ್ಸ್ಪೀರಿಯನ್ಸ್. ಅದ್ರ ಬಗ್ಗೆ ಶೇರ್ ಮಾಡೋದು. ಆ್ಯಕ್ಚುಲಿ ಬಿಸಿಲುಕೋಲುದು ನನಗೆ ವಿ ಕೆ ಮೂರ್ತಿಯವ್ರ ಪರಿಚಯ ಮುಂಬೈಯಲ್ಲಿ ಇತ್ತು. ಅವರು ಮೈಸೂರು ಅಸೋಸಿಯೇಷನ್ದು ಮೊದಲಿನ ಮೆಂಬರು, ತುಂಬ ಭಾಳ ರೆಗ್ಯುಲರ್ಲಿ ಬರ್ತಾ ಇದ್ದರು. ಆಮೇಲೆ ಅವ್ರ ನಾಟಕಗಳು ಮಾಡಿಸೋರು. ನಾನು ಅವ್ರ ನಾಟಕಗಳು ಮಾಡಿಲ್ಲ, ಯಾಕೆಂದರೆ ನಾ ಬರೋಕ್ಕೆ ಮುಂಚೆ ಮಾಡಿಸೋರು ಅವರು. ಆವಾಗೆಲ್ಲ ತುಂಬ ಮೀಟ್ ಮಾಡ್ತೀವಿ. ಆಮೇಲೆ ಯಾವ ಒಳ್ಳೆ ನಾಟಕ ಆದರೂ ಈ ಬಿಲ್ಡರ್ಸಲ್ಲೆಲ್ಲ ಸಿಗೋರು. ಅವ್ರಿಗೂ ನಾಟಕನೂ ತುಂಬ ಇಷ್ಟ ಅಲ್ಲ, ಬರೋರು ಸಿಗೋರು. ಆಮೇಲೆ ಏನಾಯ್ತು ಅಂದರೆ ಇಲ್ಲಿ ಬಂದ ಮೇಲೆ, ಬೆಂಗಳೂರಿಗೆ ಬಂದ ಮೇಲೆ ಅವರು ಶಿಫ್ಟ್ ಆಗಿರೋದು. ನನಗಿಂತ ಮುಂಚೆನೇ ಶಿಫ್ಟ್ ಆಗಿದ್ರು ಅವರು. ಅದೇನು ಅಂದರೆ, ಅವ್ರಿಗೆ ಯಾರೋ ಇಂಟರ್ವ್ಯೂ ಮಾಡಿದಾಗ ಪತ್ರಿಕೆಯವರು ಕೇಳಿದ್ರು, ನೀವು ಇಷ್ಟೊಂದು ಅಚೀವ್ ಮಾಡಿದ್ದೀರಲ್ಲ ಅಂಥದ್ದು, ನೀವು ಯಾಕೆ ನಿಮ್ಮ ಬಯೋಗ್ರಫಿ ಬರೆದಿಲ್ಲ, ಜೀವನ ಚರಿತ್ರೆ ಬರೆದಿಲ್ಲ? ಆಮೇಲೆ ಅವ್ರು ಹೇಳಿದರು, ಹೌದು ಬರೀಬೋದು, ಬಟ್ ನಾನು ಬರಹಗಾರ ಅಲ್ಲ, ನಾನು ಕ್ಯಾಮ್ರಾಮನ್. ನಾನೇನಾದ್ರು ಚಿತ್ರಗಳಲ್ಲಿ ತೆಗಿಬಹುದು ಹೊರತು ನನಗೆ ಇದು ಬರವಣಿಗೆಯಲ್ಲೇನು ನಾನು ಮಾಡೋಕ್ಕಾಗಲ್ಲ ಅಂತ. ಆವಾಗ ನನಗೇನು ಅನ್ನಿಸ್ತು ಅಂದರೆ, ಅಯ್ಯೋ ನಾನೇ ಬರೆಯೋಳಿದ್ದೀನಲ್ಲ, ನನಗಿಷ್ಟು ಕ್ಲೋಸ್ ಆಗಿದ್ದಾರೆ ಅವರು, ನಾನು ಇಷ್ಟು ಪ್ರತಿಭಾವಂತ ವ್ಯಕ್ತಿಯಿಂದ ಹತ್ತಿರದಿಂದ ತಿಳಿದು ನಾನು ಯಾಕೆ ಅದನ್ನು ಥಿಂಕ್ ಮಾಡಲಿಲ್ಲ ಅನ್ನಿಸ್ತು. ತಕ್ಷಣ ನಾನು ಅವ್ರ ಮನೆಗೆ ಹೋದೆ. ಆ್ಯಕ್ಚುಲಿ ಅವತ್ತೇ ಕುಟ್ಟಿ, ನಾವೊಂದು ಬರೀತೀನಿ, ನೀವು ಒಪ್ಪಿಗೆ ಕೊಟ್ಟರೆ ಇದು ಅಂತ. ಆಮೇಲೆ ಅವರು ಒಂಥರ ತುಂಬ ಸಿಂಪಲ್ ಅಲ್ಲ, ನೀವು ಮೀಟ್ ಮಾಡಿದ್ದೀರೋ ಅವರು, ಅಯ್ಯೋ ನಾನು ಅಂಥದ್ದೇನಮ್ಮ ಅಚೀವ್ ಮಾಡಿದ್ದೀನಿ, ಇದು ಬಯೋಗ್ರಫಿ ಬರೆಯೋವಂಥದ್ದು ಏನೆಲ್ಲ, ಏನೋ ಒಂದಿಷ್ಟು ಸಿನಿಮಾ ಮಾಡಿದ್ದೀನಿ ಅಷ್ಟೇ ಅನ್ಸರು. ಆಮೇಲೆ ನಾನು ಹೇಳಿದೆ, ಇಲ್ಲ ನೀವು ಅದನ್ನೆಲ್ಲ ಹೇಳಿ ಅಷ್ಟೇ, ಏನೇನು ಮಾಡಿದ್ರೆ ನಾನು ಅದನ್ನು ಹೆಂಗೆ ಬರೀಬೇಕೋ ಬರೀತೀನಿ. ಸೊ ಆಮೇಲೆ ಅವರು ಒಪ್ಕೊಂಡ್ರು. ಬಿಕಾಸ್ ಅವ್ರಿಗೆ ನನಗೆ ಮೊದಲಿನ ಪರಿಚಯ ಇತ್ತು. ಅವ್ರು ಆ ಥರ ತುಂಬ ಥರ ವೈಯಕ್ತಿಕವಾಗಿ ತುಂಬ ಎಲ್ಲರಿಗೂ ತೆರೆದುಕೊಳ್ಳೋ ಥರ ವ್ಯಕ್ತಿ ಅಲ್ಲ, ಬಟ್ ನನಗೆ ಪರಿಚಯ ಇತ್ತು. ಶೈ ನೇಚರ್ನವರು. ನನ್ನ ಜೊತೆ ಅವ್ರಿಗೆ ತುಂಬ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್, ಅದರಿಂದ ಪರಿಚಯ ಇತ್ತು. ಆಮೇಲೆ ನಾನು ಸುಮಾರು 2 ವರ್ಷ ಇನ್ನಾಗಲೂ ಅವ್ರ ಮನೆಗೆ ಹೋಗ್ತಿದ್ದೆ, ಮಾತಾಡ್ತಾ ಇದ್ದೆ, ರೆಕಾರ್ಡ್ ಮಾಡಿಕೊಂಡೆ. ಆಮೇಲೆ ಅದೆಲ್ಲ ಟ್ರಾನ್ಸ್ಕ್ರಿಪ್ಷನ್ ಮಾಡಿ, ಆಮೇಲೆ ಅವ್ರ ಜೊತೆ ಕೆಲಸ ಮಾಡಿದವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ ನಾನು. ಅವ್ರು ಗೋವಿಂದ್ ನಿಲ್ಲಾನಿ, ಶ್ಯಾಮ್ ಬೆನ್ಗಲ್ ತುಂಬ ಹೆಲ್ಪ್ ಮಾಡಿದರು. ಯಾಕೆಂದರೆ ಆಗಿನ ಕಾಲದವ್ರಲ್ವ, ಕೆಲವರೆಲ್ಲ ಇಲ್ಲಿದ್ದರು, ಕೆಲವರೆಲ್ಲ ಮುಂಬೈನಲ್ಲಿದ್ದರು. 2 ಸಲ ಮುಂಬೈಗೆ ಹೋದೆ, ಅವರನ್ನೆಲ್ಲ ಮಾತಾಡಿ, ಆಮೇಲೆ ಹಳೇದು ಇದೆಲ್ಲ ಫೋಟೋಸು ಎಲ್ಲ ಕಲೆಕ್ಟ್ ಮಾಡಿ ತುಂಬ ಕೆಲಸ ಮಾಡಬೇಕಾಯ್ತು ಅದಕ್ಕೆ. ಅಂದರೆ ನಾನು ಉತ್ಸಾಹದಿಂದ ಮಾಡಿದೆ, ನನಗೆ ಎಂದು ಬೇಜಾರಾಗಲಿಲ್ಲ. ಆಮೇಲೆ ಒಂದು ಪುಸ್ತಕ ಚೆನ್ನಾಗೇ ಬಂತು ಅನಿಸುತ್ತದು. ಬಟ್ ನನಗೆ ಆ ಪುಸ್ತಕದ ಬರವಣಿಗೆ ಪ್ರೋಸೆಸ್ ಯಾವ ಥರ ಇತ್ತು ಅಂತ. ಪ್ರೋಸೆಸ್ ಅಂದರೆ, ನನ್ನ ಕಡೆಯಿಂದ ಅವರ ಬಾಲ್ಯದಿಂದ, ಯಾಕೆಂದರೆ ಬಯೋಗ್ರಫಿ ಅಂದರೆ ಬಾಲ್ಯದಿಂದ ಸುಮ್ಮನೆ ಕತೆ ಹೇಳ್ದಂಗೆ ನೀವು ಮಾತಾಡಿ ಅಂದೆ. ಆಮೇಲೆ ನಾನು ಜೋಡಿಸ್ಕೊಳ್ಳೋದು, ನಾನು ಹೇಗೆ ಬೇಕೋ ಜೋಡಿಸ್ಕೊತೀನಿ, ಹೇಗೆ ಪಾರ್ಟ್ಸ್ ಮಾಡ್ಕೋಬೇಕು, ಅವರ ನೆನಪುಗಳ ಆಧಾರದ ಮೇಲೆ ಅದನ್ನು ದಾಖಲೆ ಮಾಡ್ತಾ ಹೋದ್ವಿ. ಅದು ಏನೇ ಅವರ ಬಾಲ್ಯ ಅದೆಲ್ಲ ಅವ್ರಿಗೇನೆ ಎಷ್ಟೋ ಮರ್ತು ಹೋಗಿದ್ದು, ನನಗೆ ಹೇಳಿದಾಗ ಜ್ಞಾಪಕ ಬಂತದ್ದು ಮಾತಾಡ್ತಾ. ಆಮೇಲೆ ನಮ್ಗೆ ಇನ್ನೊಂದೇನು ಗೊತ್ತಾಯಿತು ಅಂದರೆ, ಅವರು ಕತ್ಲಲ್ಲಿ ಕೂತ್ಕೊಂಡು ಆ ಬಡತನದ ದಿನಗಳಲ್ಲಿ ರಾತ್ರಿ ಇದು ಆವಾಗ ಮೂಕಿ ಸಿನಿಮಾಗಳೆಲ್ಲ ನೋಡೋರಲ್ಲ, ಫ್ರೀಯಾಗಿ ಹೋಗಿ ಎಲ್ಲ ಅದು. ಆಮೇಲೆ ಅವರು ಕತ್ಲೆ ಬೆಳಕಿಂದು ಎಷ್ಟೊಂದು ಇದು ಮಾಡಿದ್ರಲ್ಲ, ಅವ್ರದ್ದು ಸ್ಟೈಲೇ ಬೇರೆ ಥರ ಇತ್ತು. ಎಲ್ಲೋ ಏನೋ ಒಂದು ಕನೆಕ್ಷನ್ ಇದೆ ಅಂತ ನಂಗೆ ಅನ್ನಿಸ್ತದು. ಏನೋ ಅವ್ರು ಅದು ಹೇಳ್ತಾರೆ, ಹೋಗಿ ಪಾಪ ಅವ್ರಿಗೆ ಟಿಕೆಟ್ ಕೊಂಡ್ಕೊಳಕ್ಕೆ ದುಡ್ಡಿಟ್ಲ, ಯಾರೋ ಬಿಡೋರು ಒಳಗಡೆ, ನೋಡೋರು ಒಂಥರ ಅದರೊಳಗೆ. ಯಾಕೆಂದರೆ ಅವ್ರ ಪ್ರಪಂಚ ಬೇರೆ ಆಗೋಗೋದು ಕತ್ಲಿನಲ್ಲಿ ಹೋದ ತಕ್ಷಣ. ಅವ್ರದ್ದೊಂದ ಬಡತನ, ಇದು ತಾಯಿ ಇಲ್ಲದೆ ಇರೋ ಮನೆ, ಇದೆಲ್ಲ ಹೊಟ್ಟೋಗಿ ಅವ್ರು ಬೇರೆ ಪ್ರಪಂಚಕ್ಕೆ ಹೊರಟೋಗೋರು. ಹಿ ಯೂಸ್ ಟು ಬಿಕಮ್ ಎ ಡಿಫ್ರೆಂಟ್ ಪರ್ಸನ್. ಅದು ನಂಗೆ ಅನ್ನಿಸ್ತು, ಅದು ಏನೋ ಒಂಥರ ನಂಗೆ ಹೇಳೋಕ್ಕಾಗಲ್ಲ ಅದು. ಬಟ್ ಅಂದರೆ ಅವರು ಹೇಳ್ತಾ ಹೋಗ್ತಿದ್ರು, ನೀವು ರೆಕಾರ್ಡ್ ಮಾಡ್ತಿದ್ದೆ. ರೆಕಾರ್ಡ್ ಅಂದರೆ ಆಡಿಯೋ ರೆಕಾರ್ಡ್. ಓಕೆ, ಆಡಿಯೋ ರೆಕಾರ್ಡ್ ಮಾಡಿ ಆಮೇಲೆ ಟ್ರಾನ್ಸ್ಕ್ರೈಬ್ ಮಾಡ್ತಿದ್ದೆ.
ಟ್ರಾನ್ಸ್ಕ್ರಿಪ್ಷನ್ ಇಟ್ಕೊಂಡು ಮತ್ತೆ ಎಡಿಟಿಂಗು ವರ್ಣ ಮಾಡ್ಕೊಂಡು. ಸೊ ಹೌ ಮಚ್ ಟೈಮ್ ಯು ಟುಕ್ ಫಾರ್ ದ್ಯಾಟ್? ಅದೇನಲ್ಲ ಅಬೌಟ್ 2 years ಅಂತ. ಅದು 2006ನಲ್ಲಿ ಬಂತೇನೋ ಪುಸ್ತಕ. ಸೊ ಅವ್ರು ಸುಮಾರು 2 years ಮಾತಾಡಿದ್ದೀನಿ ಅವ್ರ ಜೊತೆ. ಬಟ್ ಆ 2 ವರ್ಷ ಅಂದರೆ ಪೂರ್ತಿ ಇಡಿಯಾಗಿ ಆ ಮೇಜರ್ ವರ್ಕ್ ಅಂತ ಅದೇ ಅನ್ಕೊಂಡಾಗ ಬೇರೆದೇನು ಬರೀಲಿಕ್ಕೆ ಆಗಲಿಲ್ಲ? ಇಲ್ಲ, ಹೆಚ್ಚೇನು ಬರೆಯೋಕ್ಕಾಗಲಿಲ್ಲ. ಬಟ್ ನನಗೆ ಇನ್ನೊಂದು ಕೇಳಬೇಕನ್ಸಿದೆ ಅಂದರೆ, ನೀವು ಕಥೆಗಳನ್ನು ಬರೆಯುವಾಗ ನಿಮ್ಮ 4 ಕಲೆಕ್ಷನ್ಸ್ ಇಫ್ ಐ ಆಮ್ ರೈಟ್, 4 ಕಲೆಕ್ಷನ್ ಒಂದು ಕಥೆಯಿಂದ ಇನ್ನೊಂದು ಕಥೆಗೆ ಒಂದು ಚೇಂಜು, ಒಂದು ಡೆವಲಪ್ಮೆಂಟು, ಒಂದು ಪ್ರೋಗ್ರೆಸ್ಸನ್ನು ಕಾಣಿಸುತ್ತೆ ನಿಮ್ಮ ಕಥೆಗಳಲ್ಲಿ. ಸೊ ಅದು ಕಾನ್ಷಿಯಸ್ ಆಗಿ ಮಾಡಿದ ಎಫರ್ಟ್? ಅದು ಇಲ್ಲ, ಕಾನ್ಷಿಯಸ್ ಮಾಡಿದ್ದು. ಹೆಂಗೆ ಬರೀತೀರಿ ಕಥೆನ? ಒಂದು ಕಥೆ ಬಂದಾಗ ನಂಗೆ ಬರುತ್ತಷ್ಟೇ. ಅದು ಯಾವುದೋ ನೋಡಿದ್ದಿರ್ಬೋದು, ಏನೋ ಯಾರೋ ಮಾತಾಡಿದ್ದಿರ್ಬೋದು, ಒಂದು ಸಣ್ಣದು ಹೇಳ್ತಿರೋದು, ಎಲ್ಲೋ ಒಂದು ಘಟನೆ, ಎಲ್ಲೋ ಒಂದು ಮುಖ ಕಾಣಿಸಿದ್ದು, ಎಲ್ಲೋ, ಮತ್ತೆ ಅದಕ್ಕೆ ಫಾರ್ಮ್ ಅದೇ ತಗೊಳುತ್ತೆ. ಅಂದರೆ ನಾನು ಕಾನ್ಷಿಯಸ್ ಆಗಿ ಈ ಕಥೆ ಈ ಫಾರ್ಮ್ನಲ್ಲಿ ಬರೀಬೇಕು, ಹಿಂಗೆ ಕೊನೆಬೇಕು ಅಂದ್ಕೊಳ್ಳಲ್ಲ. ನನಗೆ ತುಂಬ ಎಕ್ಸೈಟ್ ಆಗಿ ನಾನು ಬರೆಯೋಕ್ಕೆ ಶುರು ಮಾಡ್ತೀನಿ, ಆಮೇಲೆ ಅದಾಗದೆ. ಏನು ಯಾವ ಥರ ಇರುತ್ತಂತ ಒಂದು ಸುಮ್ಮನೆ ಮಾದರಿಗೆ ಸ್ಯಾಂಪಲ್ಗೆ ಅಂತ ಹೇಳೋದಾದರೆ, ಯಾವುದಾದ್ರೂ ಒಂದು ಕಥೆಯನ್ನು ಎಲ್ಲಿ ಸಿಗ್ತದೆ ಅದು ಎಳೆ ಆರಂಭ ಅಂತ? ಒಂದು ಮಾಥೇರಾನ್ನಲ್ಲಿ ಪ್ರತಿಧ್ವನಿಗಳನ್ನು ಮಾರುವವನು ಅಂತೊಂದು ಕಥೆ ಬರೆದಿದ್ದೀನಿ ನಾನು. ನಾವು ಮಾಥೇರಾನ್ಗೆ ಅವಾಗ ಅದೆಲ್ಲ ನನ್ನ ತುಂಬ ಅರ್ಲಿ ಸ್ಟೋರೀಸು. ಮಾಥೇರಾನ್ಗೆ ಹೋದಾಗ ನಾವು ಅದೇ ಸುಮ್ಮನೆ ತಿರ್ಗಾಡಕ್ಕೆ ಹೋಗಿದ್ವಿ ಅಷ್ಟೇ. ಅಲ್ಲಿ ಅದು ಬರೆದಿದ್ದೀನಲ್ಲ, ಆಮೇಲೆ ತಿರ್ಗಾಡ್ತಾ ಹೋಗ್ತೀವಿ, ಕೊನೆಗೊಬ್ಬ ಮುದುಕ, ನಾನು ಪ್ರತಿಧ್ವನಿ ಬರುತ್ತೆ ಎಲ್ಲೋ ಅಂತ ಏನಾದರೂ ನಮಗೆ ಕ್ಯಾಚ್ ಮಾಡೋಕ್ಕಾಗಲ್ಲ. ಆಮೇಲೆ ಒಬ್ಬ ಮುದುಕ ಇರ್ತಾನೆ, ಅವನು ಕೂಗಿ ತೋರಿಸ್ತಾನೆ. ಆದರೆ ಆ ಮೊಮೆಂಟ್ನಲ್ಲಿ ನನಗೆ ಅದೊಂಥರ ಅಲ್ಲೂ ಆ ಕಮರ್ಷಿಯಲೈಸೇಷನ್, ಅದುವರೆಗೂ ನಂಗೆ ಭಾಳ ಏನೋ ರೊಮ್ಯಾಂಟಿಕ್ಕಾಗಿ ಭಾಳ ಚೆನ್ನಾಗಿ ಅನಿಸಿರುತ್ತೆ ಮಾಥೇರಾನ್. ಬಟ್ ಅಲ್ಲೂ ಹೇಗೆ ಕಾಲಿಟ್ಟಿದೆ ಕಮರ್ಷಿಯಲೈಸೇಷನ್ ಅಂತ, ಅದೆಲ್ಲ ನಾನು ಆದಾಗ ಅದೊಂಥರ ಅದು ಅದಾಗತ್ತೆ ತೆರ್ಕೊಂತಷ್ಟೆ. ಅಂದರೆ ನಿಮ್ಮ ಕಥೆಗಳು ಪೂರ್ವ ನಿರ್ಧಾರಿತವಾದ ನೋಟಕ್ರಮದಿಂದ ಹೊರಡೋದಿಲ್ಲ? ಇಲ್ಲ, ಹಂಗೆ ಹೊರಡೋದಿಲ್ಲ. ತಾವೇ ಇವಾಲ್ವ್ ಆಗ್ತಾ ಹೋಗ್ತವೆ, ಬರವಣಿಗೆ ಪ್ರೋಸೆಸ್ನಲ್ಲಿನೇ ಇವಾಲ್ವ್ ಆಗ್ತವೆ. ಆಮೇಲೆ ನಂದು ಇನ್ನೊಂದಿದೆ ನೋಡಿ, ದೇಹಾಂತ ಅಂತಂದು. ಹೌದು, ಆ ದೇಹಾಂತ ಕಥೆಯಲ್ಲೂ ಇಷ್ಟೇ. ಒಂದ್ಸಲ ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನಲ್ಲಿ ನನಗೆ ಕ್ಲೋಸ್ ಆಗಿದ್ದವರು ಚಿಕ್ಕಂದ ನಮ್ಮ ನೆಂಟ್ರೆ. ನಾನು ಮುಂಬೈಲ್ದಾಗ ನನಗೆ ಇದು ಪತ್ರ ಬಂತು, ಅವ್ರು ತೀರ್ಕೊಂಡ್ರು ಅಂತ. ಅವ್ರು ತುಂಬ ಕ್ಲೋಸ್ ಆಗಿದ್ದರು. ಆಗ ನನಗಾದರೆ ಅಷ್ಟೊಂದೇನು ಒಂಥರ ದುಃಖ ಆಗಲಿಲ್ಲ. ಎಷ್ಟು ಆಗಬೇಕಾಗಿತ್ತು ಅಂತ ನಾನು ಅಂದ್ಕೊಂಡ್ನೋ, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ನೋ ಅಷ್ಟು ಆಗಲಿಲ್ಲ. ಹೌದು, ಪಾಪ ಕ್ಲೋಸ್, ಸ್ವಲ್ಪ ಘಟನೆಗಳೆಲ್ಲ ನೆನಪಾಯಿತು ಎಲ್ಲ ಅಷ್ಟೇ. ಆವಾಗ ನನಗೆ ಅದೇ ತುಂಬ ಗಿಲ್ಟ್ ಬಂತು. ಎಂಥ ಕೆಲಸನ, ಎಂಥದ್ದು, ಅಷ್ಟು ಕ್ಲೋಸ್ ಆಗಿದ್ದರು, ಅವ್ರು ಹೋದ್ರು ನನಗೇನು ಆಗ್ತಾನೆ ಇಲ್ವಲ್ಲ ಇದು ಅಂತ ಅಷ್ಟೇ ಅದಾಗಿದ್ದು. ಆಮೇಲೆ ಅವಾಗ ಕಥೆ ಹುಟ್ಟಿತು ದೇಹಾಂತ. ಆಮೇಲೆ ಅದಲ್ಲಿ ಇದು ನೀವು ನೋಡಿರ್ಬೋದು, ಓದಿದ್ದೀನಿ. ಅಗಸ್ತ್ಯ ಬಂತಲ್ಲ, ಅಗಸ್ತ್ಯ ಬರುವ ಹೊತ್ತಿನಲ್ಲಿ ನಿಮ್ಮ ಬರವಣಿಗೆಯ ಸ್ವರೂಪ ಇತ್ತೀಚಿನ ಕಥೆಗಳಲ್ಲಿ ಏನು ಶಿಫ್ಟ್ ಆಯ್ತಲ್ಲ, ಮೇಜರ್ ಬದಲಾವಣೆಗಳಾಗ್ತಾ ಬಂತಲ್ಲ, ಅದನ್ನು ಹೆಂಗೆ ನೋಡ್ತೀರಿ ನೀವು? ಅದನ್ನು ಬರವಣಿಗೆಯ ಸ್ವರೂಪದಲ್ಲಿ ಆದ ಶಿಫ್ಟ್ಗಳನ್ನು? ಆ್ಯಕ್ಚುಲಿ ಅಗಸ್ತ್ಯ ಬರೆದಾಗ ನಾನು ಸೈನ್ಸಿಂದ ತುಂಬ ಇನ್ಫ್ಲೂಯೆನ್ಸ್ ಆಗಿದ್ದೆ. ಅದು ನನ್ನ ಗಂಡನೂ ಬಯಾಲಜಿ ಇದ್ರೊಳಗಿದ್ದರಿಂದ ಅವ್ರು ಮಾತಾಡೋರು ಕ್ಲೋನಿಂಗ್ ಬಗ್ಗೆ ಎಲ್ಲ. ಅದು ಒಂದು ದಿವಸ ತುಂಬ ಎಕ್ಸೈಟ್ಮೆಂಟು ಅದೆಲ್ಲ ನಾವು ಮಾತಾಡಿ ಆಗ ಅಗಸ್ತ್ಯ ಬರದೆ. ಅದೇನು ಅಂದರೆ ಒಂದು ಎಲಿಮೆಂಟು ಹಿಂದೆ ಆ ಪುರಾಣ ಕಥೆಗಳಲ್ಲಿ ಇತ್ತಲ್ಲ, ಅದನ್ನು ಇಂಡೈರೆಕ್ಟಾಗಿ ತಗೊಂಡು ಮಾಡಿದೆ ನಾನು ಅದನ್ನು. ಆವಾಗ ರೆಗ್ಯುಲರ್ ನಂದು ಒಂಥರ ಒಂದೇ ಶೈಲಿಲಿ ಅದು ನಂಗೆ ಹೇಗೆ ಅನ್ನಿಸ್ತೋ ಆಗಿ ಬರೆದೆ. ಅದಿನ್ನು ತುಂಬ ಅರ್ಲಿ ಸ್ಟೋರಿನೇ ಅದು. ಬಟ್ ಆಮೇಲೆ ನಂದು ಎರಡಾಯ್ತಲ್ಲ, ಇದು ಈ ಇಮೇಜಸ್ನಲ್ಲಿ ಬರೆಯೋದು, ಸಿನಿಮಾ ನಾಟಕದಲ್ಲಿ ಇನ್ಫ್ಲೂಯೆನ್ಸು, ಆಮೇಲೆ ಅಡ್ವರ್ಟೈಸಿಂಗ್ನಲ್ಲಿ ಬರೀತಾ ಏನಾಗುತ್ತೆ, ಹೇಳ್ತಾ ಹೋಗ್ತಾರೆ ಆದಷ್ಟು ಶಾರ್ಟಾಗಿ ಆದಷ್ಟು ಎಫೆಕ್ಟಿವ್ ಆಗಿ ಬರೀಬೇಕು, ಪರಿಣಾಮಕಾರಿಯಾಗಿರಬೇಕು, ಆದಷ್ಟು ಚಿಕ್ಕದಾಗಿ ಹೇಳಬೇಕು. ಯಾಕೆಂದ್ರೆ ನಿಮ್ಗೆ ಯಾರು ಅಲ್ಲಿ ಟೈಮ್ ಕೊಡಲ್ಲ, ಯಾರಿಗೂ ಇಂಟ್ರೆಸ್ಟು ಇರೋಲ್ಲ ನಿಮಗೆ ಓದೋಕ್ಕೆ ಅಷ್ಟೊತ್ತು ನೋಡೋಕ್ಕೆ ಎಲ್ಲ. ಅದರಿಂದ ನಂದು ಬರವಣಿಗೆ ಇದೆಯಲ್ಲ ಅದು ಬದಲಾಯಿಸ್ಕೊತಾ ಹೋಯಿತು. ಅಂದರೆ ಕಾಣುವ ಕೇಳುವ ಲೋಕದಿಂದ ನಿಮ್ಮ ಬರವಣಿಗೆ ಸ್ವರೂಪ ಶಿಫ್ಟ್ ಆಯಿತು. ಆಮೇಲೆ ಶಾರ್ಟರ್ ಸೆಂಟೆನ್ಸಸ್ಸು. ಬಟ್ ಅದೇನಾಯಿತು, ಆಮೇಲೆ ಶಾರ್ಟ್ ಸ್ಟೋರೀಸು ಆಗೋಯ್ತು. ಏನಾದ್ರು ಆಟೋಮೆಟಿಕಲಿ ಅಷ್ಟೇ ಬರ್ತಿದ್ದು. ಯಾಕೆ ಎಕ್ಸ್ಟ್ರಾ ಬರೀಬೇಕು, ನಂಗೆ ಮನಸ್ಸಲ್ಲಿ ನಾನು ಬರೀಬೇಕು ಅಂತಲ್ಲ, ಅದು ಹಾಗೆ ಬರೋದದು.
ಸೊ ನನಗೆ ಆಮೇಲೆ ರಿಯಲೈಸೇಷನ್ ಮತ್ತು ಇರಬಹುದೇನೋ ಇದು, ಯಾಕಂದ್ರೆ ಕಾನ್ಸ್ಟೆಂಟಾಗಿ ಇವಾಗ ನೀವು 10-15 ವರ್ಷ ಹಂಗೆ ಬರೆದ್ರೆ, ಇವಾಗ ಜಿಂಗಲ್ಸ್ ಅಥವಾ ಈ ಆ್ಯಡ್ಸ್ ಬರಿತೀವಿ ಕಮರ್ಷಿಯಲ್ಸ್, ಎಷ್ಟು 10 ಸೆಕೆಂಡ್ ಒಂದು ವರ್ಷನೋ 20 ಸೆಕೆಂಡ್ ಒಂದು 30 ಸೆಕೆಂಡ್ ಒಂದು ಬರೀರಿ ಅಂತ, ಅದರೊಳಗೆ ಎಲ್ಲ ಹೇಳಬೇಕಲ್ಲ, ಹೇಳೋದೆಲ್ಲ ಈವನ್ ಆ್ಯಡ್ಸು ಎಷ್ಟಿಷ್ಟ ಇರುತ್ತೆ, ಎಕ್ಸ್ಟ್ರಾ ಒಂಚೂರು ಹೇಳೋಕ್ಕಾಗಲ್ಲ. ಆದರೆ ಅದು ಕ್ರಿಸ್ಪಾಗೂ ಇರಬೇಕು, ಒಂಥರ ಜನಗಳಿಗೆ ಓದಿಸ್ಕೋಬೇಕು. ಬಟ್ ಇದು ಈ ಶಾರ್ಟರ್ ವರ್ಷನ್ ಬರೀಲಿಕ್ಕೆ ಶುರು ಮಾಡಿದ ಮೇಲೆ ಲಾಂಗರ್ ವರ್ಷನ್ ಏನೋ ನಾವೆಲ್ ಥರದ್ದನ್ನು ಬರೆಯುವಾಗ ಅದೊಂದು ಕ್ರೈಸಿಸ್ ಥರ ಕಾಡಲಿಲ್ವಾ ಆ್ಯಕ್ಚುಲಿ? ಅಲ್ಲ, ಆಮೇಲೆ ನಾನು ಬರೀಲೇ ಇಲ್ಲ ಲಾಂಗರ್ ವರ್ಷ ನಾವೆಲ್. ನಾನು ಬರದೆ ಅಂದರೆ ಇದು ವನಜಮನ ಸೀಟು ಬರೆದಿದ್ದು ಕೊನೆಗೆ ಬಂದದ್ದು. ಬಟ್ ವನಜಮನ ಸೀಟುಲೂ ಆ ಸ್ಟೈಲ್ ಆ ಥರನೇ ಇದೆ. ನೀವು ನೋಡಿರ್ ಗಮನಿಸಿರ ಶಾರ್ಟ್ ಸ್ಟೋರೀಸ್ ಇಟ್ ಈಸ್ ನಾಟ್ ಲೈಕ್ 100 ಸ್ವರ ಥರ ಇಲ್ಲ, ಬೇರೆ ಥರ ಇದೆ ವನಜಮನ ಸೀಟುಲೂ. ನಂಗೆ ಬರ್ತಿದ್ದಿದ್ದೆ ಹಾಗೆ. ಆಮೇಲೆ ಇದೆಲ್ಲ ಬರೆದೆ ನಾನು, ನಾನ್ ಫಿಕ್ಷನ್, ಪ್ರವಾಸ ಕಥನ ಬರೆದೆ. ಆಮೇಲೆ ಒಂದೆರಡು ದಲೈ ಲಾಮಾ ಇದೆಲ್ಲ ಅದೆಲ್ಲ ಬರೆದೆ ಆ ಥರ. ಆಮೇಲೆ ಬಿಸಿಲು ಕೋಲು ಬರೆದ್ಮೇಲೆ ಅಫ್ಕೋರ್ಸ್ ಅದೊಂಥರ ತುಂಬಾ ದೊಡ್ಡ ಅಡ್ವೆಂಚರ್ ಆಗೋಯ್ತು. ಅದು ತುಂಬ ಇದು, ಅದಕ್ಕೆ ಭಾಳ ಎಫರ್ಟ್ ಹಾಕಿದ್ದೀನಿ ನಾನು. ಬಟ್ ಈ ಶಾರ್ಟರ್ ವರ್ಷನ್ನಿನ ಅಡ್ವರ್ಟೈಸ್ಮೆಂಟಿಗಾಗಿ ಬರೆಯುವ, ಕ್ರಿಸ್ಪಾಗಿ ಬರೆಯುವ, ಶಾರ್ಪಾಗಿ ಬರೆಯುವ, ತಕ್ಷಣಕ್ಕೆ ಕಮ್ಯುನಿಕೇಟ್ ಆಗಿ ಇದಕ್ಕೂ ಮತ್ತು ಪೊಯಿಟ್ರಿಗೂ ಏನು ಮೇಜರ್ ಡಿಫ್ರೆನ್ಸ್ ಅನಿಸುತ್ತೆ? ಆ್ಯಕ್ಚುಲಿ ಪೊಯಿಟ್ರಿಯ ಪರ್ಪಸ್ಸು, ಫಾರ್ಮು, ಕಂಟೆಂಟು, ಪ್ರೆಸೆಂಟೇಷನ್ನು ಇದು ಎಲ್ಲ ಸೇಮ್ ಅಲ್ವಾ? ಇಟ್ ಈಸ್ ಪೊಯಿಟಿಕ್ ಪ್ರೋಸ್ ಅಷ್ಟೇ ಅಲ್ವಾ? ಅದನ್ನೇ ಕೇಳ್ತೇನೆ. ಯಾಕಂದ್ರೆ ನಾನು ಪೊಯಿಟ್ರಿ ಎಂದು ಬರೆಯಲ್ಲ, ಬರೆದಿದ್ದೀನಿ. ನಾನು ತುಂಬ ಕಡಿಮೆ ಪದ್ಯಗಳು ಬರೆದಿದ್ದೀನಿ, ಪೊಯಿಟ್ರಿ ಬರ್ತಿಲ್ಲ. ಯಾಕೋ ನಂಗೆ ಬರಲ್ಲ ಅದು. ಅಲ್ಲ, ನಂಗೆ ಬರಲ್ಲ ಪೊಯಿಟ್ರಿ ಫಾರ್ಮ್ನಲ್ಲಿ ಬರೋದೇ ಇಲ್ಲ ನನಗೆ ಬರವಣಿಗೆ. ಬಟ್ ಇದು ಕ್ವೈಟ್ ಪೊಯಿಟಿಕ್ ಆಗೇ ಇರುತ್ತಲ್ವಾ? ಪ್ರೋಸ್ ಇಟ್ ಸೆಲ್ಫ್ ಪೊಯಿಟಿಕ್ ಆಗಿರ್ತದೆ. ನನಗೆ ನೀವು ತುಮಕೂರಿನಲ್ಲಿದ್ದ ದಿನಗಳಿಂದ ನೆನಪು ಮಾಡ್ಕೊಳ್ಳೋದಾದ್ರೆ, ಅಂದರೆ ನಿಮ್ಮ ತಂದೆ ತಾಯಿ ಅವರು ನೆನಪು ಮಾಡ್ಕೊಳ್ಳೋದಾದ್ರೆ ಅವರಿಂದ ಕಲ್ತದ್ದು ಏನು ಅನಿಸ್ತದೆ ನಿಮ್ಗೆ? ನಮ್ಮ ತಂದೆ ತುಂಬ ಓದೋರು, ಅವ್ರು ಡಾಕ್ಟ್ರು. ಅವರು ನನಗೂ ನಮ್ಮ ತಂದೆಗೂ ಭಾಳ ಅಟ್ಯಾಚ್ಮೆಂಟು. ಅವರು ತುಂಬ ಓದೋರು, ಇಂಗ್ಲೀಷ್ ಓದೋರು, ಕನ್ನಡನೂ ಓದೋರು. ಸೊ ಅವ್ರು ನನಗೊಂಥರ ಒಂದು 10-11 ವರ್ಷ ಆಗೋಕ್ಕೆ ಶುರುವಾದಾಗ ಇದೋದು ಅಂತ ಈ ಥರ ಒಂಥರ ಇಂಟ್ರಡ್ಯೂಸು ಮಾಡೋರು ಜಾಸ್ತಿ. ಅದು ಹಾಗೆ ನಾನು ಓದೋಕ್ಕೆ ಶುರು ಮಾಡಿದ್ದಿಲ್ಲ. ಇಂಗ್ಲೀಷ್ ಕಾದಂಬರಿಗಳು ಮುಂಚೆ ಯಾವ್ದು ಓದಬೇಕು, ಆಮೇಲೆ ಯಾವ್ದು ಓದಬೇಕು ಅಂತ ಅವ್ರು ಸಜೆಸ್ಟ್ ಮಾಡೋರು, ನಾವು ಓದೋಕ್ಕೆ ಶುರು ಮಾಡಿದೆ. ಕನ್ನಡದು ನಾನು ಮುಂಚೆ ಓದಿದ್ದೆ ತ್ರಿವೇಣಿ, ಇವ್ರದ್ದೆಲ್ಲ ಇತ್ತಲ್ಲ, ವಾಣಿ ತ್ರಿವೇಣಿ ಇರ್ತಲ್ಲ, ಇಂದಿರಾ, MK ಇಂದಿರಾ, ಇವ್ರದ್ದೆಲ್ಲ ಓದೋಕ್ಕೆ ಶುರು ಮಾಡಿದೆ. ಆಮೇಲೆ ಅಫ್ಕೋರ್ಸ್ ನಾನು ಭೈರಪ್ಪ ಇವ್ರದ್ದು, ಕುವೆಂಪು, ಹೀಗೆ ತಾರಾಸೋನಾಕ್ರೂ ಓದ್ತಿದ್ವಿ ಮುಂಚೆನೆ. ಸೊ ಹಾಗೆ ಶಿಫ್ಟ್ ಮಾಡ್ಕೊಡೋದು. ಇಂಗ್ಲೀಷ್ ಬರವಣಿಗೆಯಲ್ಲಿ ಆಗಿನ ಕಾಲದಲ್ಲಿ ಪಾಪ್ಯುಲರ್ ಆಗಿದ್ದು ನಾವೆಲ್ಸು ಇದೆಲ್ಲ ಅವರು ಹೇಳೋರು, ನಾವು ಓದ್ತಾ ಇದ್ದೆ. ಹಾಗೆ ನಂಗೆ ಬರವಣಿಗೆಯಲ್ಲಿ ಒಂದು ಇಂಟ್ರೆಸ್ಟ್ ಬಂತು, ಓದ್ನಲ್ಲಿ ಇಂಟ್ರೆಸ್ಟ್ ಬಂತು. ಆಮೇಲೆ ನಮ್ಮ ತಾಯಿ ತುಂಬ ಸೋಷಿಯಲಿ ಆ್ಯಕ್ಟಿವ್ ಆಗಿದ್ದರು. ಅವರು ಒಂದು ಮಹಿಳಾ ಸಮಾಜಕ್ಕೆ ಸೆಕ್ರೆಟರಿ ಆಗಿದ್ದರು. ಈ ಥರ ಎಲ್ಲ ಒಳ್ಳೆ ಲೈಬ್ರರಿ ನಡೆಸ್ತಿದ್ರು. ಆಮೇಲೆ ಆಗಿನ ಕಾಲದಲ್ಲಿ ಅಲ್ಲಿ ಒಳ್ಳೆ ಬ್ಯಾಡ್ಮಿಂಟನ್ ಕೋರ್ಟ್ಸು, ಇಂಡೋರ್ ಗೇಮ್ಸು ಎಲ್ಲ ಇತ್ತು ನಮಗೆಲ್ಲ. ಸೊ ನಾನು ಅಲ್ಲೇ ಬ್ಯಾಡ್ಮಿಂಟನ್ ಕಲ್ತಿದ್ದು ಅಲ್ಲೆಲ್ಲ. ಆಗಿನ ಕಾಲದಲ್ಲಿ ಅಷ್ಟೊಂದು. ಆಮೇಲೆ ನಾನು ಕಾಲೇಜ್ಗೂ ರೆಪ್ರೆಸೆಂಟ್ ಮಾಡೆಲ್ಲ ಆಡ್ತಿದ್ದೆ. ಇಲ್ಲಿ ಆದಿಶಕ್ತಿ ನಗರಕ್ಕೆ ಬಂದಮೇಲೂ ಟೆನ್ನಿಸ್ ಆಡ್ತಾಯಿದ್ದೆ. ಟೆನ್ನಿಸ್ ಕಲ್ತ್ಕೊಂಡು ನಂಗೆ ತುಂಬ ಇಷ್ಟ ಆ ಕ್ರೀಡೆಗಳು ಅಂದರೆ ಅದು. ಸೊ ನಮ್ಮ ತಾಯಿ ಆ್ಯಕ್ಟಿವ್ ಆಗಿರೋಕ್ಕೆ ಅಂದರೆ ಎಲ್ಲದನ್ನೂ ಒಂಥರ ಇಂಟ್ರೆಸ್ಟ್ ತೊಡಗಿಸ್ಕೊಳ್ಳೋದಕ್ಕೆ ಅವ್ರ ಇನ್ಫ್ಲೂಯೆನ್ಸ್ ಆಯಿತು ಅನಿಸುತ್ತೆ. ಬಟ್ ನನಗೆ ಅಂದರೆ ನಿಮ್ಮ ತಂದೆಯವರ ವ್ಯಕ್ತಿತ್ವದಿಂದ ಕಲಿತದ್ದು, ಅವರು ಓದೋದನ್ನು ಕಲಿಸಿದ್ದು ಮಾಡಿದ್ದು ಒಂದಾದರೆ, ನಿಮ್ಮ ತಂದೆಯ ವ್ಯಕ್ತಿತ್ವ, ನಿಮ್ಮ ತಾಯಿಯ ವ್ಯಕ್ತಿತ್ವ ನಿಮ್ಮನ್ನು ರೂಪಿಸಿದ್ದು ಯಾವ ರೀತಿ ಅಂತ ಅನಿಸುತ್ತೆ ಪರ್ಸ್ನಾಲಿಟಿಯಾಗಿ? ನಮ್ಮ ತಂದೆದೇ ಇರ್ಬೋದು, ಹೆಚ್ಚು ಗೊತ್ತಿಲ್ಲ, ನನಗೆ ಅನಲೈಸ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಮ ಬಾಲ್ಯದ ದಿನಗಳಲ್ಲಿ ನೀವು ಒಬ್ಬ ಲೇಖಕಿ ಆಗ್ಬೋದು ಅಂತ ಅನಿಸುತ್ತಾ ನಿಮಗೆ? ಅಲ್ಲ, ನನಗೆ ಒಂಥರ ತುಂಬ ನನ್ನ ಬಾಲ್ಯದ ದಿನಗಳಲ್ಲಿ ನಾನು ಏನೋ ಒಂದು ಫೇಮಸ್ ಆಗಬೇಕು ಅಂತಿತ್ತು. ಆಮೇಲೆ ನನಗೆ ಇದು ಭಾಳ ಇಷ್ಟ ಇತ್ತು, ಡಾನ್ಸ್ ಕಲ್ತ್ಕೋಬೇಕು, ನೃತ್ಯ ಆಗಬೇಕು ಅಂತ, ನರ್ತಕಿ.
ಆದರೆ ಆಮೇಲೆ ಅದೇನೋ ಅಲ್ಲಿ ನಾವು ತುಮಕೂರಲ್ಲಿದ್ವಿ, ಅವಾಗ ಸರಿಯಾದ ಇವರು ಇರಲಿಲ್ಲ, ಟೀಚರ್ಸು ಇರಲಿಲ್ಲ, ಯಾರನ್ನೋ ಕಳ್ಸೋಕೋರು. ಆಮೇಲೆ ಅಮ್ಮ ಅಂದರು, ಇಲ್ಲ ನೀನು ಸಂಗೀತ ಕಲ್ತ್ಕೊ, ಇದಾಗಲ್ಲ ಇಲ್ಲಿ ಇದ್ಕೊಂಡು ಅಂತ ಅಂದರು. ಅದು ಬಿಟ್ಬಿಟ್ಟೆ ನಾನು. ಅಂದರೆ ಚಿಕ್ಕ ನಾಟಕ ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಆಮೇಲೆ ಸಂಗೀತ ಕಲ್ತ್ಕೊಂಡೆ ನಾನು. ಆಮೇಲೆ ವೀಣೆ ನುಡಿಸ್ತಾ ಇದ್ದೆ. ಸೊ ವೀಣೆ ಸುಮಾರು ದಿವಸ ಕಲಿತೆ. ಬಟ್ ಆಮೇಲೆ ಅದು ಹಾಗೆ ಸೀನಿಯರ್ ಎಲ್ಲ ಪಾಸ್ ಮಾಡಿದೆ, ಎಲ್ಲ ಹೇಳಿದರು ತುಂಬ ಚೆನ್ನಾಗಿ ನುಡಿಸ್ತೀರಾ, ಬಿಡಬೇಡಿ ಅಂತ. ಬಟ್ ಆಮೇಲೆ ಅದು ಬಿಟ್ಟೆ. ನನಗೆ ಯಾಕೆ ಬಿಟ್ಟೆ ಅಂತ ಗೊತ್ತಿಲ್ಲ. ಮದುವೆ ಆಗಿ ಬಾಂಬೆಗೆ ಹೋದ್ಮೇಲೆ ವೀಣೆ ಬಿಟ್ಟೆ. ಬಟ್ ಈ ಸ್ಪೋರ್ಟ್ಸು, ವೀಣೆ, ನಾಟಕ ಇವೆಲ್ಲವೂ ಒಟ್ಟಾರೆಯಾಗಿ ನಿಮ್ಮ ಪರ್ಸನಾಲಿಟಿಯನ್ನು ರೂಪಿಸುವಲ್ಲಿ, ನಿಮ್ಮ ಆಲೋಚನಾ ಕ್ರಮವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೇವಲ್ವ? ಹೌದು, ತುಂಬ ಮಹತ್ವದ ಎಲ್ಲ. ಅಂದರೆ ನಂದು ಆಮೇಲೆ ಇನ್ನೊಂದು ತುಂಬ ಮುಖ್ಯ ಅಂದರೆ ಟ್ರಾವೆಲಿಂಗು. ನನಗೆ ಪ್ರವಾಸ ಅಂದರೆ ತುಂಬ ಇಷ್ಟ. ಅಫ್ಕೋರ್ಸ್ ತುಮಕೂರಲ್ಲಿದ್ದಾಗ ನಾವೇನೋ ಪಿಕ್ನಿಕ್ ಇದು ಹೋಗ್ತಿದ್ವಿ. ನಮ್ಮ ತಂದೆ ಬ್ಯುಸಿ ಇರೋರು, ಅವ್ರು ಡಾಕ್ಟ್ರ್ ಅಲ್ವಾ. ಸೊ ಯಾವಾಗಾದರೂ ಹೋಗ್ತಿದ್ವಿ ಇದು ಹೊರಗಡೆ, ಕಾಲೇಜಿನ ಜೊತೆ ಎಲ್ಲ ಹೋಗ್ತಿದ್ವಿ. ಆದರೆ ಇದು ಆಮೇಲೆ ಮುಂಬೈಗೆ ಬಂದಮೇಲೆ ನನ್ನ ಗಂಡಂಗೂ ಭಾಳ ಇಷ್ಟ ಪ್ರವಾಸ. ಅಂದರೆ ಯಾವಾಗ ಚಾನ್ಸ್ ಸಿಕ್ಕರೂ ಒಂದು ವೀಕೆಂಡ್ ಟ್ರಿಪ್ಪೋ ಅಥವಾ ವರ್ಷಕ್ಕೆ 2 ಸಲ ಆದರೂ ಎಲ್ಲರೂ ದೂರನೋ, ಇಂಡಿಯಾದಲ್ಲೇ ಎಲ್ಲ ಕಡೆನೂ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತಿದ್ವಿ. ಪ್ರವಾಸ ನನಗೆ ಭಾಳ ಇಷ್ಟ. ಅಂದರೆ ಆಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ಅದನ್ನು ನಾವು ಜಾಸ್ತಿನೂ ಮಾಡ್ಕೊಂಡ್ವಿ. ಫ್ರೀ ಟೈಮ್ ಇತ್ತಲ್ಲ, ನಾವು ಇಂಡಿಯಾ ಪೂರ್ತಿ ಸುಮಾರಾಗೆಲ್ಲ ನೋಡಿದ್ವಿ. ಆಮೇಲೆ ಹೊರಗಡೆನೂ ಹೋದ್ವಿ ಆದಷ್ಟು. ಜೊತೆಗೆ ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ಅದರಿಂದ ಅಲ್ಲೂ ಹೋಗಿ ಬರ್ತಿದ್ವಿ ವರ್ಷಕ್ಕೊಂದ್ಸಲ. ಅಲ್ಲಿಂದ ಎಲ್ಲಾದರೂ ಹೋಗ್ತಾಯಿದ್ವಿ. ಹಾಗೆ ಪ್ರವಾಸ ತುಂಬ ಇಷ್ಟ ನನಗೆ. ಬಟ್ ನೀವು ಮುಂಬೈನಲ್ಲಿ ಒಂದು 3 ದಶಕ ಇದ್ದ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಆ ಅನುಭವ ಬೆಂಗಳೂರಿಗೆ ಬಂದ 2.5 ದಶಕಗಳ ಅನುಭವ ಏನು ಮೇಜರ್ ವ್ಯತ್ಯಾಸ ಅನಿಸುತ್ತೆ ನಿಮಗೆ? ಅಂದರೆ ನನಗೆ ಬೆಂಗಳೂರಿಗೆ ಬರೋಕ್ಕೆ ಹಿಂಜರಿಕೆ ಏನೂ ಇರಲಿಲ್ಲ. ಯಾಕಂದ್ರೆ ನಮ್ಮೂರು, ನಮ್ಮ ಕನ್ನಡ ಭಾಷೆ ಕಿವಿ ಮೇಲೆ ಬೀಳೋ ಅದೆಲ್ಲ ನಂಗೆ ಭಾಳ ಇಷ್ಟ ಇತ್ತು. ಬಟ್ ನನಗೆ ಬಾಂಬೆ ಅಷ್ಟು ಅದೇನೋ ಫ್ರೀಯಾಗಿ ಓಡಾಡ್ಕೊಂಡಿರೋಕ್ಕಾಗಲಿಲ್ಲಪ್ಪ. ನನಗೆ ಬೆಂಗಳೂರು ಅಂದರೆ ಪರಿಚಯ ಆಗೋಕ್ಕೇ ಊರು, ಜನ ಇದೆಲ್ಲ ನಂಗೆ ತುಂಬ ಟೈಮ್ ಹಿಡಿತು ಅನಿಸುತ್ತೆ. ಅಂದರೆ ನಮಗೇನು ಅಂದರೆ ನಮ್ಮ ತುಂಬ ನೆಂಟರು ಇವರೆಲ್ಲ ಇದ್ದಿದ್ದರಿಂದ ಆ ಥರ ನನಗೇನು ಲೋನ್ಲಿನೆಸ್ ಇರಲಿಲ್ಲ. ತುಂಬ ಜನ ಇದ್ದರು. ಆಮೇಲೆ ಲಂಕೇಶು ರೈಟರ್ಸ್ ಎಲ್ಲ ಗುರ್ತಿದ್ರು, ಆ ಥರ ನನಗೆ. ಆಮೇಲೆ ಇಲ್ಲಿ ಬಂದಮೇಲೆ ಈ ಟಿ ವಿದೂ ಅವರೆಲ್ಲ ಅಪ್ರೋಚ್ ಮಾಡಿದ್ರು, ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ. ಆ ಥರ ನನಗೇನು ಲೋನ್ಲಿನೆಸ್ ಇರಲ್ಲ. ಬಟ್ ಅದೇನೋ ಐ ಡಿಡ್ಂಟ್ ಬಿಲಾಂಗ್ ಹಿಯರ್ ಇಮಿಡಿಯೇಟ್ಲಿ ಆ ಥರ. ಕಲ್ಚರಲಿ ಅದೇನೋ ಕಲ್ಚರಲ್ಲಿ ಸೋಷಲಿ ಗೊತ್ತಿಲ್ಲ ನನಗೆ. ಸ್ವಲ್ಪ ಎಲ್ಲನೂ ಕಷ್ಟ. ಈಗಲೂ ನಿಮಗೆ ನೀವು ಬೆಂಗಳೂರಿಗೆ ಎಲ್ಲಿ ಅನಿಸುತ್ತಾ? ಸ್ವಲ್ಪ ಅನ್ನಿಸ್ಬೋದು. ಏನು ಕಾರಣ ಗೊತ್ತಿಲ್ಲಪ್ಪ ಅದು. ಬಟ್ ಆ್ಯಕ್ಚುಲಿ ಮುಂಬೈನಲ್ಲಿ ಯಾವ್ದು ಅನಿಸ್ಬೇಕಾಗಿತ್ತು ಅಲ್ಲಿ ಮುಂಬೈನಲ್ಲಿ ಅನಿಸಿಲ್ಲ, ಯಾವುದು ಬೆಂಗಳೂರಿನಲ್ಲಿ ಅನಿಸ್ಬಾರ್ದಾಗಿತ್ತು ಅದು ಅನಿಸ್ತಾ ಇದೆ. ಏನು ಕಾರಣ ಇರ್ಬೋದು ಅಂತ ನನಗೆ ಅದೇನು ಗೊತ್ತಿಲ್ಲ. ಅಂದರೆ ಮುಂಬೈ ಇನ್ಫ್ಲೂಯೆನ್ಸ್ ಮಾಡಿ ಮುಂಬೈ ನನ್ನ ಒಳಗಡೆ ಇಳಿದಷ್ಟು. ಆದರೆ ಬೆಂಗಳೂರಿನಲ್ಲಿ ಒಂದೇನು ಅಂದರೆ ನಾನು ಬರೀ ಸೋಷಲ್ ಇದರೊಳಗೆ ಇದ್ದುಬಿಟ್ಟಿದ್ದೀನಿ. ಅಂದರೆ ಕಲ್ಚರಲ್ಲಿ ಅಥವಾ ಇವಾಗ ಸಾರಸ್ವತ ಲೋಕ ನೀವೇನೇ ಹೇಳಿ ಆ ಥರ ಎಲ್ಲ ಇದ್ದೀನಿ. ಬಟ್ ಒಂಥರ ಜನರಲ್ಲಾಗಿ ಒಂದು ಗೌಜು ಗದ್ದಲ ಇರೋ ಒಂದು ಲೈಫ್ ಇರುತ್ತಲ್ಲ. ಇವಾಗ ಅಲ್ಲೇನೋ ಟ್ರೈನಲ್ಲಿ ಹೋಗೋದು, ಇನ್ನೆಲ್ಲ ಹೋಗೋದು, ಏನೋ ಮಾಡೋದು, ಆ ಥರದ್ದೆಲ್ಲ ಇತ್ತಲ್ಲ ಅಲ್ಲಿ. ಅದಿಲ್ಲಿಲ್ಲ ನನಗೆ. ಬರೀ ಸೋಷಲಿ. ಆಮೇಲೆ ನಮ್ಮ ಥರದವ್ರ ಜೊತೆನೇ ನಾವು ಮಿಕ್ಸ್ ಮಾಡ್ತೀವಿ ಇಲ್ಲಿ. ಇಲ್ಲಿ ನಿಮ್ಗೆ ಗೊತ್ತಾಯ್ತಾ? ಇವಾಗ ಅಲ್ಲಿ ಯಾರೋ ಟ್ರೈನಲ್ಲಿ ಅನುಭವದ ಲೋಕ ಸೀಮಿತ ಆಗೋಗುತ್ತೆ. ನಂಗೆ ಆಯಿತು, ಎಲ್ಲರಿಗೂ ಆಗಬೇಕು. ಇವಾಗ ಅಲ್ಲಿ ಯಾವ್ಯಾವ ಥರ ಎಲ್ಲರೂ ಇವರೆಲ್ಲ ನಿಂಗೆ ಎಲ್ಲಿ ಸಿಕ್ಕಿದ್ರು ಅಂತ ಕೇಳ್ತಾರೆ. ಒಂಥರ ಈ ಟ್ರಾನ್ಸ್ಜೆಂಡರ್ಗಳು ಅವ್ರು ತರ್ತಾ ಇದ್ದಿದ್ದು ಬಾಂಬೆ ದೋಸ್ತ್ ಪತ್ರಿಕೆ ಅದೆಲ್ಲ ಬರಲಿಲ್ಲ. ಅದೆಲ್ಲ ನಂಗೆ ಫುಟ್ಪಾತ್ ಮೇಲೆ ಆದ ಅನುಭವಗಳೇ ಅದು. ಎಲ್ಲೋ ಯಾವನೋ ಬಂದು ಪರ್ಟಿಕ್ಯುಲರ್ ಅಂಗಡಿಗೆ ಹೋದ್ರಲ್ಲಿ ಬಾಂಬೆ ದೋಸ್ತ್ ಸಿಗೋದು, ಅದೇನು ನಂಗೆ ಇಂಟ್ರೆಸ್ಟ್ ಬಂತು. ಆಮೇಲೆ ತಿಳ್ಕೊಂಡೆ, ಆಮೇಲೆ ಅವ್ರಗಳ ಜೊತೆ ಮಾತಾಡಿದೆ. ಅವರೆಲ್ಲ ನಮ್ಮ ಲೇಡೀಸ್ ಕಂಪಾರ್ಟ್ಮೆಂಟ್ನಲ್ಲಿ ಟ್ರಾವೆಲ್ ಮಾಡೋರು. ಅವರು ಜೆಂಟ್ಸ್ಗೆ ಹೋಗ್ತಾರಲ್ಲ, ಲೇಡೀಸ್ ಫಸ್ಟ್ನಲ್ಲೇ ಟ್ರಾವೆಲ್ ಮಾಡೋರು ಸೇಫ್ ಅಂತ. ಆವಾಗ ಅವ್ರ ಮಾತು ಮತ್ತು ನಾನು ಹೇಳ್ತೀನಿ ಅದೆಲ್ಲ ಸಾಧ್ಯತೆ ಇತ್ತು ಅಲ್ಲಿ ಮುಂಬೈಯಲ್ಲಿ. ಎಲ್ಲ ರೀತಿಯವ್ರ ಜೊತೆನೂ ಪರಿಚಯ ಆಗೋದು. ಇಲ್ಲಿ ನಾನು ತುಂಬ ಸೀಮಿತ ಆಗಿದೆ ಸೋಷಲಿ. ಎಲ್ಲ ಇವಾಗ ನಾವೆಲ್ಲ ಒಂದೇ ಥರದವ್ರಲ್ವಾ. ಸೊ ನಿಮ್ಮ ಬರವಣಿಗೆಗೆ ಅಗತ್ಯ ಇದ್ದ ಅಂದರೆ ದೊರಕುತ್ತಿದ್ದ ಸೋರ್ಸಸ್ ಭಾಳ ಕಡಿಮೆ ಅದು ಬೆಂಗಳೂರಿಗೆ ಬಂದಮೇಲೆ? ಕಡಿಮೆ ಅದು. ಆದರೆ ನಾವು ಹೊರಗಡೆ ಹೋದಾಗ ಇದು ಪ್ರವಾಸ ಮಾಡೋಕ್ಕೆಲ್ಲ ಹೋದಾಗ ಅಲ್ಲಿ ನನಗೆ ಇದು ಸಿಕ್ಕೋದು.
ನಾವು ತುಂಬ ಬೇಗ ಹೋಗಿ ಬಂದ್ರಿ, ಎಲ್ಲ ಒಂಥರ ನಿಧಾನಕ್ಕೆ ಜನದ ಜೊತೆ ಮಾತಾಡೋಕೆ. ಇವಾಗ ಲಡಾಖ್ಗೆಲ್ಲ ಹೋಗಿದ್ವಿ, ಅದೆಲ್ಲ ಬರೆದಿದ್ದೀನಿ ನಾನು. ಹೌದು. ಅಲ್ಲಿ ಜನ ಸಿಕ್ಕರು, ಅವ್ರ ಜೊತೆ ಮಾತಾಡೋದು ಇದೆಲ್ಲ ತುಂಬ ಚೆನ್ನಾಗಿರ್ತಿತ್ತು ನನಗೆ. ಆ ಥರ ಪ್ರವಾಸ ಮಾಡಿದಾಗ ಸಿಗೋದು. ಬಟ್ ಇವಾಗ ನೀವು ಹೇಳಿದ ಮೇಲೆ ನಂಗೆ ಅನಿಸ್ತಿದೆ ನಂದು ಅನುಭವ ಸೀಮಿತ ಆಯಿತು ಬೆಂಗಳೂರಿಗೆ ಬಂದಮೇಲೆ ಅಂತ. ಇದುವರೆಗೂ ನಾನು ಯೋಚನೆ ಮಾಡಿರಲಿಲ್ಲ ಯಾಕೆ. ನನಗೆ ಈಗ ಬರೀಬೇಕು ಅಂತಲೂ ಅನ್ನಿಸ್ತಾ ಇಲ್ಲ, ನಾ ಬರೀತಾನೆ ಇಲ್ಲ 3-4 ವರ್ಷ. ಏನು ಕಾರಣ ಬರೀದೇ ಇರೋದಕ್ಕೆ? ಗೊತ್ತಿಲ್ಲಪ್ಪ, ಅನ್ಸಲ್ಲ. ಅಂದರೆ ನಾನು ಆ ಥರ ತುಂಬ ಇಂಪಲ್ಸಿವ್, ಬರೀಬೇಕು ಅನ್ಸಿದ್ದು ಬರೀತೀನಿ ಅಷ್ಟೇ, ಇಲ್ದಿದ್ರಿಲ್ಲ. ಸೊ ಬರವಣಿಗೆ ಅನ್ನೋದು ಪ್ಲ್ಯಾನ್ಡ್ ಥರ ಇರಲ್ಲ, ಪ್ಲ್ಯಾನ್ ಥರ. ಬರೀಲೇಬೇಕು ಅಂತ ಅನಿಸಿದಾಗ ಮಾತ್ರ ಬರೀಲೇಬೇಕು ಅನ್ಸ್ದಾಗ ಬರಿತೀನಿ. ಆಮೇಲೆ ಅದು ಬಂದ ಮೇಲೂ ಒಂಥರ ಏನೋ ಒಂದು ಡಿಫ್ರೆಂಟ್ ಆಗಿರಬೇಕು, ನನಗೆ ಅನ್ನಿಸ್ಬೇಕು, ಒಂದು ಎಕ್ಸೈಟ್ ಆಗಬೇಕು ಅದು ಓದಿ. ಇಲ್ಲೇನೋ ಒಂದು ಸಿಗುತ್ತಲ್ಲ, ಒಂದು ಖುಷಿ, ಹೊಳಹು, ಒಂದು ಖುಷಿ, ಏನೋ ಒಂದು ಸ್ಪಾರ್ಕ್ ಅದಿದ್ರೆ. ಬಟ್ ಈ ಬರೆದ ಮೇಲೆ ಅದು ಒಂದೇ ಸಿಟ್ಟಿಂಗ್ನಲ್ಲಿ ಮುಗೀತದೆ? ಇಲ್ಲ, ಒಂದೇ ಸಿಟ್ಟಿಂಗ್ ಮುಗಿಯಲ್ಲ. ಎಡಿಟ್ ಮಾಡಿಸ್ಕೊಳ್ತದೆ? ಇಲ್ಲ, ಎಡಿಟ್ ಅಂತಲ್ಲ, ನಾನು ಸ್ವಲ್ಪ ಸೋಮಾರಿ. ಇವಾಗ ನಾನು ಬರೆಯೋಕ್ಕೆ ಶುರು ಮಾಡ್ತೀನಿ, ಅದೆಲ್ಲ ಒಂದು ಕಡೆ ನಿಲ್ಲುತ್ತದು. ಎಷ್ಟು 1 ಪ್ಯಾರ ಇರ್ಬೋದು, 2 ಪ್ಯಾರ ಇರ್ಬೋದು, ಆವಾಗ ಇಟ್ಬಿಟ್ಟು ಹೊಟ್ಟೋಗ್ತೀನಿ. ಆಮೇಲೆ ಸಡನ್ಲಿ ನಂಗೆ ಒಂದು ಸಲ ತಿರ್ಗಾ ಇದಿಲ್ಲಿಂತ ಮುಂದುವರಿಸ್ಬೇಕು ಅನಿಸುತ್ತೆ, ಆವಾಗ ಮುಂದುವರಿಸ್ತೀನಿ. ಅದು ಮೊದಲು ಹೊಳೆದದ್ದಕ್ಕೂ 2ನೇ ಸತಿ ಶುರು ಮಾಡಿ ಹೊಳೆದದ್ದಕ್ಕೂ ಕಂಟಿನ್ಯೂಟಿ ಇರುತ್ತೆ? ಅಲ್ಲ, ಕಂಟಿನ್ಯೂಟಿ ಇರುತ್ತೆ ಅಂದರೆ ಅದು ಓದ್ತೀನಿ ನಾನು. ಮನಸ್ಸಲ್ಲಿ ಬರಿಬೇಕು ಅಂತ ಬರುತ್ತಲ್ಲ, ಆವಾಗ ಇದುವರೆಗೂ ಏನು ಬರೆದಿದ್ದೀನೋ ಹಿಂದ್ಗಡೆಲ್ಲ ಓದ್ತೀನಿ. ಆವಾಗ ನಂಗೆ ಮನಸ್ಸಲ್ಲಿ ಹೊಳೆಯೋಕ್ಕೆ ಶುರುವಾಗುತ್ತೆ, ಫ್ಲೋ ಆಗೋಕ್ಕೆ ಶುರುವಾಗುತ್ತೆ. ಮುಂದೆ ಇವಾಗ 100 ಸ್ವರ ಅಂತ ಇಟ್ಕೊಳ್ಳಿ, ಬಂದ್ಲು ಹಿಂಗಲ್ಲಿ ನಿಲ್ಲಿಸಿರ್ತೀನಿ. ಆಮೇಲೆ ಯಾವುದೋ ಏನೋ ಟು ಗೆಟ್ ಬ್ಯಾಕ್ ಸಮಥಿಂಗ್ ನಾನು ನಿಲ್ಲಿಸಿರ್ತೀನಿ, ಕಾನ್ಷಿಯಸ್ ಆಗಲ್ದೆ ಇದು. ಆಮೇಲೆ ನಾನು ಅದನ್ನು ನೋಡ್ಕೊಂಡಾಗ ತಿರ್ಗಿ ಆಮೇಲೆ ಬರೆಯೋದು. ಆಮೇಲೆ ನಿಂತು ಹೋದರೆ ಅದು ಹಾಗೆ ನಿಲ್ಲಿಸ್ಬಿಡ್ತೀನಿ. ಅಂದರೆ ನೀವು ಬರೆದು ಮುಗಿಸದೇ ಇರೋ ಬರಹಗಳಿವೆ? ಬರೆದು ಮುಗಿಸ್ತಾ ಇರೋದು ಯೂಶಲಿ ನಾನು ಹಾಗೆ ಯಾವುದು ಕಾರ್ಯನೂ ಮಾಡಲ್ಲ, ಏನಾದ್ರು ಶುರು ಮಾಡಿದ್ರೆ ಮುಗಿಸ್ತೀನಿ. ಸೊ ಈ ಸ್ಟಾಪ್ ಆಗಿರ್ತದಲ್ಲ, ಮಧ್ಯೆ ಬಿಟ್ಟಿರ್ತಾರಲ್ಲ, ಅದನ್ನ ಕಂಪ್ಲೀಟ್ ಮಾಡ್ತೀರಿ? ಇಲ್ಲ, ಮಧ್ಯ ಬಿಡಲ್ಲ ನಾನು. ಅಂದ್ರೆ ಇವಾಗ ಅದು ಕಂಟಿನ್ಯೂಸ್ ಒಂದೇ ಸ್ಟಿಚಿಂಗಲ್ಲಿ ಇರಲ್ಲ, ಸಿಟ್ಟಿಂಗ್ನಲ್ಲಿ ಇರಲ್ಲ ಅಷ್ಟೇ. ಬಟ್ ಒಂದು ಬೆಳಿಗ್ಗೆ 1 ಪ್ಯಾರ ಬರಿಬೋದು, ಸಾಯಂಕಾಲ 1 ಪ್ಯಾರ ಬರಿಬೋದು, 1 ವಾರದಲ್ಲಿ 1 ಕತೆ ಮುಗಿಬೋದು. ಹಾಗೆ ನಾ ಹೇಳ್ತಾ ಇರೋದು. ಅಲ್ಲ, ಅದನ್ನ ಬರೆಯುವಾಗ ಇನ್ನೊಂದೇನೇನು ಬರೀತಿರಲ್ಲ? ಈಗ ಒಂದು ಕಥೆ ಅಂತ ಬರೀತಾ ಇರುವಾಗ ಅಥವಾ ಒಂದು ಕಾದಂಬರಿ ಅಂತ ಬರೀತಾ ಇರುವಾಗ ಇನ್ನೊಂದು ಬೇರೆ ಥರದ ರೈಟಿಂಗ್ ಏನು ಮಾಡ್ತಾರಲ್ಲ? ಇಲ್ಲ, ಮಾಡ್ತಾರಲ್ಲ, ನಾರ್ಮಲಿ ಮಾಡ್ತಿರಲ್ಲ. ನಾನು ಮುಂಬೈ ಡೈರಿ ಟೈಮ್ನಲ್ಲಿ ಮಾತ್ರ ಡೆಡ್ಲೈನ್ ಬಂದರೆ ಆವಾಗ ಸ್ವಲ್ಪ ಸ್ವಿಚ್ ಓವರ್ ಮಾಡ್ಕೊಂಡು, ಯಾಕೆ 100 ಸ್ವರ ಬರೀತಿದ್ದೆ, ಈ ಕಡೆ ಇದು ಕಾಲಮ್ ಬರಿಬೇಕಾಗೋದಲ್ಲ. ನಾನೆಂದು ಡೆಡ್ಲೈನ್ ಯಾವುದು ಸ್ಕಿಪ್ ಮಾಡಲ್ಲ. ಅದು ನನ್ನ ಅಡ್ವರ್ಟೈಸಿಂಗ್ ಡಿಸಿಪ್ಲಿನ್ ಅನ್ಕೋತೀನಿ. ಯಾವುದೇ ಆಗಲಿ ನಂಗೆ ಅದೊಂದು ಹುಚ್ತಾರೆ, ಯಾವುದೋ ಒಂದು ಡೆಡ್ಲೈನ್ ಕೊಟ್ಬಿಟ್ರೆ ಆಯಿತು. ಸೊ ಅದು ಹೋಗಬೇಕು ಅಂತ ಅದು ಬರೀತಾ ಇದ್ದೆ. ಅವಾಗ ಒಂದು ಸ್ವಲ್ಪ ಕಾಂಟಂಪ್ಲೇಟ್ ಮಾಡಿ ಇದು ಮಾಡ್ಕೊಂಡು ಆವಾಗ ಅಷ್ಟೇ. 2 ಬರಿ, ಇಲ್ಲಿ 2 ಬರೆಯಲ್ಲ. ನೀವು ಅಡ್ವರ್ಟೈಸ್ಮೆಂಟ್ನ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನ ಜೊತೆಗೆ ನೀವು ಜರ್ನಲಿಸಮ್ನ ಅನುಭವ ಕೂಡ ಇತ್ತಲ್ಲ, ಅದು ಅವೆರಡನ್ನು ಹೆಂಗೆ ನೋಡ್ತೀರಿ? ಅಂದರೆ ಜರ್ನಲಿಸಮ್ ಎಷ್ಟೋ ಇದು ರೀತಿಯಾಗಿ ನನ್ನ ಇದರೊಳಗೆ ಅಡ್ವರ್ಟೈಸಿಂಗ್ ಇದ್ರೊಳಗೂ ಬಂದಿದೆ ಅನುಭವಗಳು. ಆಮೇಲೆ ನನ್ನ ಕಥೆಗಳಲ್ಲಿ ತುಂಬ ಬಂದಿದೆ. ನಾನು ಕೇಳಲಿಕ್ಕೆ ಹೊರಟಿದ್ದೆ ಅಂದರೆ, ನೀವು ಜರ್ನಲಿಸಮ್ ಅಂತಂದರೆ ನೀವು ಪಿರಿಯಾಡಿಕಲ್ಗಳನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿದ ಬರವಣಿಗೆ, ಅದು ಇಂಗ್ಲೀಷ್ ಥರದ ಬರವಣಿಗೆ, ಅದು ಹೆಚ್ಚು ಫ್ಯೂಚರಿಸ್ಟಿಕ್ ಆದದ್ದೇ ಅದು. ಹೌದು, ಇಂಗ್ಲೀಷ್ನಲ್ಲೂ ಬರೀತಿದ್ದೆ, ಆದರೆ ತುಂಬ ಜಾಸ್ತಿ ಬರೆದಿಲ್ಲ ನಾನು. ಇಂಗ್ಲೀಷ್ನಲ್ಲೂ ಬರೀತಾ ಇದ್ದೆ. ಅಂದರೆ ಕಾಂಟೆಂಪರರಿ ಆಗಿರೋದು ಯಾವುದೋ ಒಂದು ಇಶ್ಯೂನೋ ತಮಾಷೆನೋ. ಇವಾಗ ನಾವು ಕೇರಳಕ್ಕೆ ಹೋಗಿದ್ವಿ, ಆವಾಗ ಬಾಬ್ರಿ ಮಸ್ಜಿದ್ ಗಲಾಟೆ ಆಯ್ತಲ್ಲ. ಮುಂಬೈ ನಾವು ಬಿಟ್ಟಾಗ ಹೇಗಿತ್ತು, ವಾಪಸ್ 3 ವಾರ ತಿರುಗಾಡಿ ವಾಪಸ್ ಬಂದಾಗ ಅದು ನಮ್ಮ ಮುಂಬೈ ಅಲ್ಲ, ಹಾಗಾಗ್ಬಿಟ್ಟಿತ್ತು. ಅದನ್ನು ನಾನು ಡೆಕ್ಕನ್ ಹೆರಾಲ್ಡ್ಗೊಂಡು ಬರೆದಿದ್ದೆ ಮಿಡ್ಲು. ಹಾಗೆ ಅವೆಲ್ಲ ಜರ್ನಲಿಸ್ಟಿಕ್ ಎಟ್ ದ ಸೇಮ್ ಟೈಮ್ ಇದು. ಅದನ್ನು 100 ಸ್ವರದಲ್ಲೂ ಬಂದಿದೆ. ಯಾಕೆಂದರೆ ಆವಾಗ ಇನ್ನೊಂದು ಸಲ ಬಾಂಬ್ ಬ್ಲಾಸ್ಟ್ ಆದಾಗ ನಾನು ಅಲ್ಲಿ ಇದ್ದೆ, ಫೋರ್ಟ್ ಏರಿಯಾದಲ್ಲೇ ಇದ್ದೆ. ಹೇಗಿತ್ತು ಏನು ಅಲ್ಲಿ. ಯಾಕಂದ್ರೆ ಮುಂಬೈ ನಾರ್ಮಲಿ ತುಂಬ ಸೇಫ್ ಸಿಟಿ ತಾನೆ. ಹೌದು, ಏನು ಭಯ ಇಲ್ಲ. ರಾತ್ರಿ 12 ಗಂಟೆಗೂ ನಾವು ಒಬ್ಬರೇ ಓಡಾಡ್ತೀವಿ. ಹಂಗೆ ನೋಡಿದ್ರೆ ಮುಂಬೈ ಮಲಗೋದಿಲ್ಲ ಅಂತಾನೆ ಇರೋದು. ಮಲಗೋದಿಲ್ಲ, ಆದರೆ ಏನು ಅಂದ್ರೆ ಇನ್ನೊಬ್ಬರು ಭಯ ಇಲ್ಲ. ಡೆಲ್ಲಿಗಿರೋ ಭಯ ಇಲ್ಲ. ಇಲ್ಲ, ಡೆಲ್ಲಿ ತುಂಬ ಭಯ. ಡೆಲ್ಲಿಯ ವಾತಾವರಣದಲ್ಲೇ ಒಂದು ಭಯ ಇದೆ. ಮುಂಬೈನಲ್ಲಿ ನಾವು ರಾತ್ರಿ ಕೂಡ ಟಾಟಾ ಇದಕ್ಕೆ ಆಡಿಟೋರಿಯಮ್ಗೆ ಹೋಗಿ ನಾಟಕಗಳು ನೋಡಿಕೊಂಡು 11 ಗಂಟೆಗೆಲ್ಲ ಟ್ರೈನ್ ಹತ್ಕೊಂಡು ಬರ್ತಾಯಿದ್ವಿ. ಅಲ್ಲಿ ಬಂದು ಫೋನ್ ಮಾಡಿದರೆ ನಮ್ಮ ಗಂಡ ಬಂದು ಪಿಕಪ್ ಮಾಡೋರು ನನ್ನ ಸ್ಟೇಷನ್ನಿಂದ. ಯಾಕೆಂದ್ರೆ ಹಾಗೇನು ಸಿಗಲ್ಲ ಆಟೋ ಬಿಟ್ಟು ಅಂತ. ಬಟ್ ಸೇಫ್, ಅದು 2nd ಕ್ಲಾಸಲ್ಲಿ ಬರ್ತಿದ್ವಿ, ಬಸ್ನಲ್ಲಿ ಯಾರು ಇರ್ತಾರೆ. ನೀವು ಆಗಲೇ ಮಾತಾಡ್ತಾ ನಿಮ್ಮ ಮನೆಯವರು ನಿಮ್ಮ ಬರವಣಿಗೆ, ನಿಮ್ಮ ಆ್ಯಕ್ಟಿವಿಟಿಗಳಿಗೆ ಪ್ರೋತ್ಸಾಹ ಮಾಡ್ತಿದ್ರು ಅಂತ ಹೇಳಿದ್ರಲ್ಲ, ಅದು ಇನ್ನಷ್ಟು ಎಲಾಬ್ರೇಟ್ ಮಾಡೋದಾದರೆ ಅವರ ವಿಜ್ಞಾನದ, ನೀವು ಕೂಡ BSc ಓದಿದವರು,
ಅವರ ವಿಜ್ಞಾನಿಯಾಗಿದ್ದ ಅವರ ಅನುಭವಗಳು ನಿಮಗೆ ಹೆಲ್ಪ್ ಆಯ್ತಾ? ಹೆಂಗೆ ಅದನ್ನ ಹೆಂಗೆ ನೋಡೋದು ಅದನ್ನ? ಅಂದರೆ ಅವರು ನನ್ನ ಥಿಂಕಿಂಗ್ ಸ್ವಲ್ಪ ಜಾಸ್ತಿ ಸೈಂಟಿಫಿಕ್ ಆಯಿತು. ಆಮೇಲೆ ನನಗೆ ಜಾಸ್ತಿ ವಿಷಯಗಳು ತಿಳಿ ಬಂತು. ಯಾಕೆಂದ್ರೆ ಅವ್ರು ಮಾಡೋ ಕೆಲಸ ಇದು, ಆಮೇಲೆ ಯಾವುದೇ ಆಗಲಿ ಅರ್ಥ ಆಗದೆ ಇದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳೋರು ಸೈಂಟಿಫಿಕ್ ಆಗಿ. ಇದು ಎಲ್ಲ ನನಗೆ ಅದರೊಳಗೆ ಇಂಟ್ರೆಸ್ಟು ಜಾಸ್ತಿ ಆಯಿತು. ಆಮೇಲೆ ಕೆಲವೆಲ್ಲ ನಾವು ಒಂದು ಆ ಥರದ್ದು ನಾವೆಲ್ಸ್ ಅದೆಲ್ಲ ಓದದೆ ಬಿಟ್ಟರೆ ಇನ್ನೇನು ಬರೀ ಅದು ಬರವಣಿಗೆಗೇನು ಹೆಲ್ಪ್ ಆಯಿತು ಅಂತ ಹೇಳಲ್ಲ. ಅಗಸ್ತ್ಯ ಕತೆ ಒಂದು ಬರೆದೆ, ಇನ್ನೊಂದು ಯಾವುದೋ ಇದ್ರ ಮೇಲೆ ಬರೀಬೇಕು ಅಂತಿದ್ದೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮೇಲೆ. ಅದು ಬರೀಲಿಲ್ಲ. ಯಾಕೆ ಬರೀಲಿಲ್ಲ ಗೊತ್ತಿಲ್ಲ. ಈಗ ನೀವು ಹಾಂ, ಕಳೆದ 5 ದಶಕಗಳಿಂದ ಹೆಚ್ಚು ಕಡಿಮೆ ಬರವಣಿಗೆ ಮಾಡಲಿಕ್ಕೆ ಶುರು ಮಾಡಿ ಅಂದಾಜು ಹಿಂಗೆ ತಿರುಗಿ ನೋಡಿದಾಗ ನೀವು ಬರಿಬೇಕಂತ ಅನಿಸಿದ್ದೆಲ್ಲ ಬರೆದಿದ್ದೀರಿ ಅಂತ ಅನಿಸ್ತದೆ, ಅಥವಾ ಇನ್ನೂ ಬರಿಬೇಕಾದದ್ದು ಉಳಿಸಿದ್ದೀನಿ? ಇಲ್ಲ, ಏನು ಅನಿಸಲ್ಲ. ಬರೀಬೇಕಾದದ್ದು ಅನಿಸಿದ್ರೆ ಬರೀತೀನಿ ಅಷ್ಟೇ. ನನಗೇನು ಆ ಥರ ಅಂದರೆ ಇವಾಗ ನನಗೇನು ಬರೀಬೇಕು ಅನಿಸ್ತಾ ಇಲ್ಲ. ಖಾಲಿನೂ ಅಂತ ಅನಿಸ್ತಾ ಇಲ್ಲ? ಇಲ್ಲ, ಖಾಲಿನೂ ಅನಿಸ್ತಾ ಇಲ್ಲ. ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತ ಇಲ್ಲ, ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತಲ್ಲ, ಬರೀಬೇಕು ಅಂತಲೇ ಅನಿಸಲ್ಲ ನನಗೆ. ಬಟ್ ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ ಓದು ಮತ್ತು ಬರಹ ಅಲ್ಲದೆ? ಓದು, ಬರಹ, ಆಮೇಲೆ ಎಲ್ಲ ನನಗೆಲ್ಲ ಫಿಲ್ಮ್ಸ್ ನೋಡೋದು ತುಂಬ ಇಂಟ್ರೆಸ್ಟ್ ಇದೆ. ಎಲ್ಲ ಪ್ರಪಂಚದ ಎಲ್ಲದು ಅಂತ ಇಟ್ಕೊಳ್ಳಿ. ಪ್ರವಾಸ ಏನು ತುಂಬ ಹೋಗ್ತಿದ್ವಿ ನಾವು ತಿರುಗಾಡೋಕ್ಕೆ. ಬಟ್ ಇವಾಗ ಅವ್ರಿಗೆ ಹುಷಾರಿಲ್ಲ, ಅದರಿಂದ ಇತ್ತೀಚೆಗೆ ಎಲ್ಲೂ ಹೋಗಿಲ್ಲ ಅಷ್ಟೇ. ಈ ಸಿನಿಮಾ ಅನ್ನೋದು ನೋಡುವುದಕ್ಕೆ ಅಂದರೆ ಒಂದು ನೋಡುವುದಂದರೆ ಪ್ರೇಕ್ಷಕರಾಗಿ ಮಾತ್ರ ನೋಡ್ತಾ ಇರ್ತೀರಿ, ಅಥವಾ ಅದರ ಕಂಟೆಂಟಿನ ಜನರೇಷನ್ ಪಾರ್ಟ್ನಿಂದ ಏನು ನಿಮ್ಮ ರೋಲ್ ಏನಿರಲ್ಲ ಅದರೊಳಗೆ? ಹಂಗೆ ಕಂಟೆಂಟ್ ಜನರೇಷನ್ ಪಾರ್ಟ್ನಲ್ಲೇನು ಆ ಥರದ್ದೇನು ಯೋಚನೆ ಇರಲ್ಲ? ಆ ಥರದ್ದೇನು ಇರಲ್ಲ, ಬರೀ ನೋಡೋದಕ್ಕೆ. ಸೊ ಅಂದರೆ ನೀವು ಸಿನಿಮಾವನ್ನು ಒಬ್ಬ ನೋಡುಗರಾಗಿ, ವೀಕ್ಷಕನಾಗಿ ಎಂಜಾಯ್ ಮಾಡೋ ಕಾರಣಕ್ಕಾಗಿ ಸಿನಿಮಾ ನೋಡೋದು, ಅದೊಂದು ಯೂಸರ್ ಆಗಿ ಇದು ಮಾಡ್ತಾರೆ. ಪ್ರೊಡಕ್ಷನ್ ಪಾರ್ಟಲ್ಲಿ ಹೆಚ್ಚೇನು ತಲೆಗೆಡಿಸಲ್ಲ? ಪ್ರೊಡಕ್ಷನ್ ಪಾರ್ಟಲ್ಲಿ ಪ್ರೊಡಕ್ಷನ್ ಇನ್ ದಿ ಸೆನ್ಸ್ ನಾನು ಹೇಳ್ತಾ ಇರೋದು ಅದರ ಕನ್ಸ್ಟ್ರಕ್ಷನ್ ಅದರ ಸ್ವರೂಪ ಆ ಥರದ್ದೇನು ಇದು ಮಾಡಲ್ಲ. ಇಲ್ಲ, ಅದೇನಾಯಿತು ಅಂದರೆ ನಾನು ಸ್ವಲ್ಪ ಮಾಡೋಣ ಅಂದ್ಕೊಂಡು ಮಾಯಾರಾವ್ ಅಂತ ಅವರು ಫೇಮಸ್ ಸೀರಿಯಲ್ ಮೇಕರ್, ಫಿಲ್ಮ್ ಇನ್ಸ್ಟಿಟ್ಯೂಟ್, ಅವರು ಇಲ್ಲಿ ಮೀನಿಂಗ್ ಇನ್ ಮೂಮೆಂಟ್ ಅಂತ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ರು. 3 months 6 months ವೀಕ್ಲಿ ಟ್ವೈಸ್ ಇರೋದು. ಅದು ಅಟೆಂಡು ಮಾಡಿದೆ ನಾನು. ಅದ್ರೊಳಗೆ ನಾವೇ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕಾಗಿತ್ತು, ಎಲ್ಲ ಮಾಡಿದೆ. ಬಟ್ ಆಮೇಲೆ ಏನು ಅಂದರೆ ಅದು ನೋಡಿದಾಗ ಅದೇ ಆ ಒಂದು ಡಿರೆಕ್ಷನ್ನ ಹೇಳಿದ್ನಲ್ಲ, ಒಂದು ಪಂಚಮಿದೊಂದು ಶೋಸು ಅದೊಂದು ಮಾಡಿದ್ಬಿಟ್ರೆ ನನಗೆ ಆಮೇಲೆ ಸಿನಿಮಾದು ಅಥವಾ ಶಾರ್ಟ್ ಫಿಲ್ಮ್ಸು ಅದೆಲ್ಲ ಮಾಡಬೇಕು ಅಂತೆಂದೂ ಅನಿಸಿಲ್ಲ. ಯಾಕೆ ಬರವಣಿಗೆ ನ್ಯಾಚುರಲಾಗಿ ಬರಿಬೇಕು ಅನಿಸುತ್ತಲ್ಲ, ಹಂಗೆ ಸಿನಿಮಾ ಮಾಡಬೇಕು, ನೋಡೋದ್ರೊಳಗೆ ಇಂಟ್ರೆಸ್ಟ್ ಇದೆ ಅಷ್ಟೆ. ಆವಾಗ ಟ್ರೈ ಮಾಡಿದೆ. ಆಮೇಲೆ ಅದು ತುಂಬ ದಟ್ ಈಸ್ ಟೂ ಟಫ್ ಫಾರ್ ಮೀ ಅನಿಸುತ್ತೆ, ಅದಾಗಲ್ಲ. ಈಗ ನಾನು ಮತ್ತೆ ವಾಪಸ್ ಕೇಳೋದಾದರೆ, ಬಿಸಿಲು ಕೋಲು ಬರೆಯುವಾಗ ನೀವು ನೋಡುತ್ತಿದ್ದ ಸಿನಿಮಾಗಳು ನಿಮಗೆ ನೆರವಾದವು ಬರವಣಿಗೆಗೆ? ಹೌದು. ಆಮೇಲೆ ಅದೇ ಇಂಟೆನ್ಷನ್ ನೋಡ್ತಿದ್ನಲ್ಲ ಅದು. ಆಮೇಲೆ ನಾನು ಮೂರ್ತಿಯವ್ರು ಕೂತ್ಕೊಂಡು ನೋಡ್ತಾ ಇದ್ವಿ. ಅವ್ರ ಸಿನಿಮಾಗಳು ಮತ್ತೆ ನೋಡಿದ್ರು, ನಾನು ಅವರು ಒಟ್ಟಿಗೆ ಕೂತ್ಕೊಂಡು ನೋಡ್ತಿದ್ವಿ. ಆಮೇಲೆ ಅದು ಸ್ಪೆಷಲ್ಲಾಗಿ ಏನೇನಿದ್ರು ಅವರೆಲ್ಲ ವಿವರಿಸೋರು ಟೆಕ್ನಿಕಲಿ ಎಂದ. ಆಮೇಲೆ ಯಾತಕ್ಕೆ ಲೈಟು, ಯಾತಕ್ಕೆ ಡಾರ್ಕ್ನೆಸ್ಸು, ಯಾತಕ್ಕಿದು, ತುಂಬ ಅವರು ಇಂಪಲ್ಸಿವ್ ಆಗಿ ಕೆಲಸ ಮಾಡಿದವ್ರೆ. ಅಂದರೆ ಒಂದ್ಸಲ ಅದೇ ಅನಿಸುತ್ತಲ್ಲ ಇದು ಹಿಂಗಿರ್ಬೇಕು ಅಂತ, ಆ ಥರ ಕೆಲಸ ಮಾಡ್ತಾರೆ ಅವರು. ಸೊ ಅದೆಲ್ಲ ಆವಾಗ ನಾವು ತುಂಬ ಅವ್ರ ಜೊತೆ ನೋಡಿದ್ದೀನಿ, ಮಾತಾಡಿದ್ದೀನಿ. ಈಗ ಏನು ಬರಿತಾ ಇಲ್ಲ ಅಂತಂದ್ರಲ್ಲ, ಬರೆಯೋ ಪ್ಲ್ಯಾನ್ ಅಂತ ಏನಾದರೂ ಇದೆಯಾ? ಇಲ್ಲ, ಏನೂ ಇಲ್ಲ. ಸೊ ಇಷ್ಟೊತ್ತು ನನ್ನ ಜೊತೆಗೆ ನಿಮ್ಮ ಬರವಣಿಗೆ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಹಲವು ಸಂಗತಿ ಹಂಚ್ಕೊಂಡ್ರಿ. ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡಿದ್ದು.